ಮೋಸಗಾರ. ನಾನು ಮೋಸಗಾರ. ಬಯಸದೆ ಬಂದ ಭಾಗ್ಯವನ್ನು ಸದುಪಯೋಗ ಪಡಿಸಿಕೊಂಡು ಶ್ರೀಮಂತ ನಾನಾಗದಿದ್ದರೆ ದಡ್ಡ ಎಂದು ದೂರ ತಳ್ಳಿ ದರಿದ್ರ ಇವನೆಂದು ಪಟ್ಟ ಕಟ್ಟುತ್ತದೆ ಈ ಸಮಾಜ. ಬದಲಾವಣೆಯ ಬಿರುಗಾಳಿಗೆ ಬಲಿಯಾಗುವ ಅಣುವಿಲ್ಲ ಈ ಜಗದಲ್ಲಿ. ಇನ್ನು ನಾನು ಹಣ ಬಂದರೆ ಋಣವನ್ನು ಹರಿದು ಹಾಕುವ ಈ ಜಗಕ್ಕೆ ತೃಣಕ್ಕೆ ಸಮಾನ. ಇಷ್ಟು ದಿನ ಹೋರಾಟವೆಂಬ ಗೊಟ್ಟು ಸಂಪ್ರದಾಯಕ್ಕೆ ಶಿರವನ್ನಿಟ್ಟು ಶರಣಾಗತನಾಗಿ ಸೋತಿದ್ದು ನನ್ನ ತಪ್ಪೆ. ಮಾಡಿದ ತಪ್ಪುಗಳನ್ನು ಮತಿಯಲ್ಲಿಟ್ಟುಕೊಂಡು ಮುಂಬರುವ ಬಾಳಿನಲ್ಲಿ ತಾಳಗಳನ್ನು ಉದುರಿಸಿ ಧನಿಕ ನಾನಾಗಲೇಬೇಕು. ಬಹುದಿನದೆ ಬೆಂಬಿಡದೆ ಕಾಡಿದ ಬಡತನವೇ ಇನ್ನು ಈ ಬಲ್ಲಿದನ ಬಾಳಿನಲ್ಲಿ ತೃಣಕ್ಕೆ ಸಮಾನ. ಜೀವನವೆಂಬ ಬಣ್ಣ ಬಣ್ಣದ ರಂಗಮಂದಿರದಲ್ಲಿ ಒಂದೊಂದೇ ಪಾತ್ರವನ್ನಾಡಿ ನಾ ಹೂಡುವೆ ಬಡತನವೆಂಬ ಭೂತಕ್ಕೆ ಬಾಣ. ಬಡತನ ಇನ್ನು ಈ ಬಲ್ಲಿದನ ಬಾಳಿನಲ್ಲಿ ತೃಣಕ್ಕೆ ಸಮಾನ. ನನ್ನ ಮುಂದಿನ ಕೆಲಸ ಧರ್ಮರಾಜ ಮತ್ತು ನಾಗರಾಜನ ನಾಶ, ಸರ್ವನಾಶ. ಓ ವಿಕ್ರಮ್, ಏನಪ್ಪ ಒಬ್ಬನೇ ನಿಂತು ಏನನ್ನ ಯೋಚಿಸುತ್ತೀರಿಯಲ್ಲ? ಏನದು ಅಂತ ಗಹನವಾದ ಚಿಂತೆ? ಏನಿಲ್ಲ ನಾಗರಾಜ್, ಮನುಷ್ಯನ ಮನದ ಮೂಲೆಯಲ್ಲಿರುವ ತಾಮಸ ಗುಣಗಳು ದ್ವಿಗುಣಗೊಂಡು ದಿಕ್ಕು ಕಾಣದೆ ದಿಗ್ಭ್ರಾಂತಿಯನ್ನು ಹುಟ್ಟಿಸುತ್ತಿವೆ ನಾಳಿನ ಜನಾಂಗಕ್ಕೆ. ಯಾಕೋ ವಿಕ್ರಮ್, ವೇದಾಂತಿಯ ವೇದನೆ ಇದೆ ಈ ನಿನ್ನ ಮಾತಿನಲ್ಲಿ? ಕಲ್ಲು ನೀರಿನಲ್ಲಿ ಎಷ್ಟೇ ವರ್ಷಗಳು ನೆನೆದರೂ ಮೃದುತ್ವ ತಾಳದು ತಾಕರಗೆ ಅಲ್ವಾ ನಾಗರಾಜ್? ಇಂದೇಕೋ ನಿನ್ನ ಮಾತುಗಳು ವಿಚಿತ್ರವಾಗಿವೆ. ನನಗಂತೂ ಅರ್ಥನೇ ಆಗ್ತಾ ಇಲ್ಲ. ಅರ್ಥವಾಗುವುದೇ ಬೇಡ ನಾಗರಾಜ್, ಅರ್ಥವಾಗುವುದೇ ಬೇಡ. ಕೆಲವೊಂದು ಸಂದರ್ಭಗಳು, ವಿಷಮ ಸನ್ನಿವೇಶಗಳು, ವಿಕೃತ ವ್ಯಕ್ತಿಗಳು ಸಮಯ ಬಂದಾಗ ಮಾತ್ರ ಅರ್ಥವಾಗುತ್ತಾರೆ. ಯಾವ ಸಂದರ್ಭ, ಯಾವ ಸನ್ನಿವೇಶ, ಯಾವ ವ್ಯಕ್ತಿ? ವಿಕ್ರಮ್, ನಾವಿಬ್ಬರು ಸ್ನೇಹವೆಂಬ ಶಿಖರದ ತುತ್ತ ತುದಿಯಲ್ಲಿರುವ ಸನ್ಮಿತ್ರ. ಪ್ಲೀಸ್ ಅದೇನೆಂದು ಹೇಳೋ. ಏನೆಂದು ಹೇಳಿ? ಯಾವ ಬಾಯಿಂದ ಹೇಳಲಿ ನಿನ್ನ ಅಣ್ಣನ ಗುಣಗಾನವನ್ನ? ನನ್ನಣ್ಣ ಅಂದರೆ ಧರ್ಮಣ್ಣ? ಹೌದು, ನ್ಯಾಯ ನೀತಿ ಧರ್ಮಗಳ ಪ್ರತಿರೂಪವೆಂದು ಪ್ರಚಾರ ಪಡೆಯುತ್ತಿರುವ ನಿನ್ನಣ್ಣ ಅದೇ ಧರ್ಮಣ್ಣ. ನನ್ನಣ್ಣ ನಿನಗೇನಾದರೂ ಬೈದರು ಅಥವಾ? ಇದು ನಿನ್ನಣ್ಣನಿಗೆ ಸಂಬಂಧಪಟ್ಟ ವಿಷಯವಲ್ಲ. ನಿನ್ನ ಹೆಂಡತಿ ಸರಸ್ವತಿ ಮತ್ತು ನಿನ್ನಣ್ಣನ ವಿಷಯ. ನನ್ನ ಹೆಂಡತಿ ಸರಸ್ವತಿ ನನ್ನ ಅಣ್ಣನ ವಿಷಯವೇ? ಅದೇನಂದು ಹೇಳು ವಿಕ್ರಮ್. ನಾಗರಾಜ್, ನಿನ್ನ ಹೆಂಡತಿ ಸರಸ್ವತಿ ನಿನ್ನಣ್ಣನೊಂದಿಗೆ ಅಕ್ರಮ ಸಂಬಂಧವನ್ನು ಇಟ್ಕೊಂಡಿದ್ದಾಳೆ. ನಾಗರಾಜ್, ಏನನ್ನು ಕೇಳಬೇಡ, ಸಮಯ ಬಂದಾಗ ಅರ್ಥವಾಗುತ್ತದೆ ಎಂದು ಸಾರಿ ಸಾರಿ ಹೇಳಿದ್ದು. ವಿಕ್ರಮ್, ನೀನು ಹೇಳುತ್ತಿರುವ ವಿಷಯ ನಾನು ನಂಬಲಾರೆ. ಬಲವಂತವಾಗಿ ನಾನು ನಂಬು ಎಂದು ನಾನು ಹೇಳಲಾರೆ. ಶ್ರೀರಾಮನ ಪ್ರತಿರೂಪದಂತಿರುವ ನನ್ನಣ್ಣ ದೇಹದ ವ್ಯಾಮೋಹಕ್ಕೆ ತಲೆಬಾಗಿರಲಾರ. ದಯವಿಟ್ಟು ಹೇಳು ವಿಕ್ರಮ್, ನೀನು ಹೇಳುತ್ತಿರುವ ಮಾತು ಸತ್ಯವೇ?
ನಿನ್ನೊಂದಿಗೆ ಒಂದೇ ತಟ್ಟಿಯಲ್ಲಿ ಊಟ ಮಾಡಿ ಕಷ್ಟ ಸುಖಗಳನ್ನು ಸಮನಾಗಿ ಹಂಚಿಕೊಂಡು ಬಾಳುತ್ತಿರುವ ಈ ವಿಕ್ರಮ್ ಸುಳ್ಳು ಹೇಳಲು ಸಾಧ್ಯವೇ? ಒಂದು ವೇಳೆ ಸುಳ್ಳೆಂದು ನಿನಗನಿಸಿದರೆ ನಿನ್ನ ಬದುಕಿನಿಂದ ನನ್ನನ್ನು ದೂರ ಸರಿಸಿಬಿಡು ನಾಗರಾಜ್, ದೂರ ಹಾಗನ್ನದಿರೋ ವಿಕ್ರಮ್, ಹಾಗನ್ನದಿರೋ ನಾಗರಾಜ್. ಈ ವಿಷಯವನ್ನು ನಿನಗೆ ಹೇಳಲೇಬಾರದೆಂದು ಎಷ್ಟೇ ಪ್ರಯತ್ನಿಸಿದರು ತಡೆಯದೆ ಗೆಳತನದ ಋಣ ಕಕ್ಕಿಸಿದು ತನಗರಿವಿಲ್ಲದೆ ತಾನು. ಸರಿ ನಾಗರಾಜ್, ನಾನಿನ್ನ ಬರುತ್ತೇನೆ. ವಿಕ್ರಮ್, ನನ್ನಿಂದ ದೂರವಾಗಿ ನನ್ನ ಹೆಣವನ್ನು ನೋಡಬೇಕೆಂದಿರುವೆಯಾ? ಕ್ಷಮಿಸು ಗೆಳೆಯ, ಸುಂದರವಾದ ನಿನ್ನ ಬಾಳಿಗೆ ಅನುಮಾನದ ಅಂಕುಶ ತಿಳಿದು ಒಡನಾಡುವ ಶಕುನಿಯಲ್ಲ ಈ ವಿಕ್ರಮ್. ಗೊತ್ತು ವಿಕ್ರಮ್, ಗೊತ್ತು. ಇಷ್ಟು ದಿನದ ಸ್ನೇಹ ಸಾರದು ಸುಳ್ಳಿನ ನಿಸ್ಸಾರವನ್ನು ಪೈಶಾಚಿಕ ಬಾಹು ಬಂಧನಗಳ ಬಿಗಿತದಲ್ಲಿ ಯಕಶ್ಚಿತ್ ದೇಹ ತೃಪ್ತಿಗಾಗಿ ಮನುಷ್ಯತ್ವದ ಮೂಲಾಧಾರ ಹರಿಯುವಂತಾಯಿತೆ ಈ ಅವಿವೇಕಿ ಕಲಿಕಾಲನ ತೆಕ್ಕೆಯಲ್ಲಿ. ತಪಸ್ಸಿನ ತಪನೆಯಲ್ಲಿ ಮಹಾಮೇರು ಪರ್ವತವಾದ ವಿಶ್ವಮಿತ್ರನೇ ಸೋತನು ಮೇನಕೆಯ ಮೈ ಬಣ್ಣದ ಮಾಯೆಗೆ. ವಿಲವಿಲನೆ ಒದ್ದಾಡಿದನು ವಿರಹದ ವ್ಯೂವನ ತಾಳಲಾರದೆ ಇನ್ನು ನಿನ್ನಣ್ಣ. ನಾನೀಗ ಏನ್ ಮಾಡ್ಲು? ನನಗಂತೂ ಯಾವ ಉಪಾಯ ಒಳೆಯುತ್ತಿಲ್ಲ. ಸಹೋದರತ್ವದ ಭಾವವನ್ನರಿಯದ ಆಸೆ ಅತಿರೇಕವಾಗಿ ಕಾಮದ ಬಿಗಿ ಅಪ್ಪಿಗೆಯಲ್ಲಿ ಕೊನೆಗೊಳ್ಳುತ್ತಿರುವುದು ವಿಪರ್ಯಾಸವೇ ಸರಿ. ವಿಕ್ರಮ್, ವಿಕ್ರಮ್, ದಟ್ಟ ಕಾಡಡವಿಯಲ್ಲಿ ಕಣ್ಣು ಕಟ್ಟಿ ಬಿಟ್ಟಂತಾಯಿತು ಈ ನನ್ನ ಬಾಳು. ಪ್ರತಿಯೊಂದು ಸಮಸ್ಯೆಗೂ ಪರಿಹಾರವಿದ್ದೇ ಇರುತ್ತದೆ, ನೀನು ಧೈರ್ಯವಾಗಿರಬೇಕಷ್ಟೇ. ದಟ್ಟ ಕಾಡಡವಿಯಲ್ಲಿ ಕುರುಡನಿಗೆ ಕಣ್ಣು ಕಟ್ಟಿ ಬಿಟ್ಟಂತಾಯಿತು. ಕುರುಡನಿಗೆ ಈ ಜಗತ್ತು ಎಷ್ಟೊಂದು ಸುಂದರವಾಗಿದೆ ನೋಡು ಎಂದು ಅಣಕಿಸಿದಂತಿದೆ ಈ ನಿನ್ನ ಮಾತು. ವಿಕ್ರಮ್, ರೈತರಿಗಾಗಿ ರೈತರಿಗೋಸ್ಕರ ಹೋರಾಡಿ ಜಯವನ್ನು ತರುವೆವು ಎಂದು ಮಾಡಿದ ಪ್ರತಿಜ್ಞೆ ಎದೆ ಚುಚ್ಚುತ್ತಿದೆ. ಮಿಗಿಲಾಗಿ ಅಣ್ಣ ಹೇಗೆ ಸರಸ್ವತಿ ಸೊಸೆ ಎಂಬ ಸತ್ಯವನ್ನು ಇರಲಿ ನಾಗರಾಜ್, ಮುಂದಿನದನ್ನು ಆಮೇಲೆ ಯೋಚಿಸೋಣ. ತುಂಬಾ ಸಮಯವಿತ್ತು, ನಾನಿನ್ನು ಬರುತ್ತೇನೆ. ಮುಂದೆ ಸಿಕ್ಕು ಇದರೊಂದಿಗೆ ಅನೇಕ ಸಲ ಮಾತನಾಡಲು ಬಯಸುತ್ತೇನೆ. ನಾನಿನ್ನು ಬರುತ್ತೇನೆ. ಮುಗಿದು ಹೋಯಿತಲ್ಲ ದೊರೆಯೇ, ಮಧುರ ಚಂದದಿ ಮುದದಿ ಹಾಡಿದ ಈ ಬದುಕಿದ ರಾಗ ಇಂದು ಈ ಎಲೆಯ ತುಂಬೆಲ್ಲ ತುಂಬಿರುವ ಕಾರ್ಗತ್ತಲು ಎಲೆ ಚುಚ್ಚುತ್ತಿದೆ ತಲ್ಲಣದಿ ತಲೆವಿಗೆ. ಮಧುರ ಭಾವದ ಮೆರವಣಿಗೆಯನ್ನು ಕಲಕುತ್ತಿದೆ ಈ ನನ್ನ ಬದುಕು. ಓ ವಿಧಿಯೇ, ಓ ವಿಧಿಯೇ, ತೆರೆದು ಬಿಡೋ ಸಾವಿರ ಬಾಗಿಲನ್ನು. ಒಕ್ಕಲುತನದ ಮಕ್ಕಳು ದಿಕ್ಕಾಪಾಲಾದರೆಂದು ಸಾರಿ ಬಿಡೋ. ಎನಿತು ಚಿತ್ರಣವಪ್ಪ ನಿನ್ನ ಕೊಂಚದ ಕುಚೋದ್ಯದ ಮೊನಚಿನಲ್ಲಿ ಈ ರೈತನ ಮನೆತನದ ಬದುಕು ಮಾಯೆಯ ಬಲೆಯ ಬೀಸಿ ಮುರಿಯುವ ಪಾತ್ರಕ್ಕೆ ಜಗದ ಸ್ವಾಮಿ ಎಂಬ ತಿಳಿಯಲೊಲ್ಲದು ಬಾಳ ವ್ಯಥೆ ನಿನ್ನ ಪರಮ ಪುನೀತ ಮಡಿಲಲ್ಲಿ. ರೈತ, ನಿನಗೆ ಯಾರು ಹಿತ? ರೈತ, ನಿನಗೆ ಯಾರು ಹಿತ ಎಂದು ಕೂಗಿದ ಕೂಗು ಮಾರ್ಧನಿಸುವ
ಮರಣವನ್ನಪ್ಪುತ್ತಿದೆಯಾ? ನಮ್ಮ ಮನೆತನದ ದೈವ ವೇದಿಕೆಯಲ್ಲಿ ಮಾಯೆಯ ಬಲೆಯ ಬೀಸಿದ ನಿನಗೆ ಜಗದ ಸ್ವಾಮಿ ಎಂಬ ಬಿರುದು. ರೈತ ರೈತ ಎಂದು ಬರೆದುಕೊಂಡ ಈ ಹೋರಾಟಗಾರ ಈಗ ಏನಾದ? ಒಂದು ಕಡೆ ಅಣ್ಣ ಎನ್ನುವ ದೈವ ಸ್ವರೂಪ, ಮತ್ತೊಂದು ಕಡೆ ಹೆಂಡತಿ ಎನ್ನುವ ಸಾತ್ವಿ ಸ್ವರೂಪ. ಎರಡರ ನಡುವೆ ನಿಂತಿದೆ ಹೋಗರದ ಹಾಹಾಕಾರ. ಅಣ್ಣನಿಗೆ ಬೆಲೆ ಕೊಡಲೆ ಇಲ್ಲ, ಹೆಂಡತಿಗೆ ತಲೆ ಬಾಗಲೆ ಇಲ್ಲ, ಇಲ್ಲ ಹಾದರಕ್ಕೆ ತಲೆ ಬಾಗಲೆ. ಹೇಳು ದೇವರೇ, ನೀನೇ ಹೇಳು, ನೀನೇ ಹೇಳು. ಇಲ್ಲ, ನೀನು ಹೇಳಲಾರೆ. ಯಾಕಂದ್ರ ನೀನು ಕಲ್ಲು ಕಲ್ಲು ಮಾವ, ಇವರು ಪಕ್ಕದೂರಿನ ಬಡ ರೈತರಂತೆ. ಪಾಪ ಯಾವುದೋ ಕಡಿಮೆ ಬೆಲೆಯ ಔಷಧಿನ ಸಿಂಪಡಿಸಿ ಪಾಪ ಅವರ ಬೆಳೆಯೆಲ್ಲ ಸುಟ್ಟು ಹೋಗಿ ತುಂಬಾ ಲಾಸ್ ಆಗಿದೆಯಂತೆ. ಅದಕ್ಕಾಗಿ ಕಾನೂನಿನಲ್ಲಿ ಯಾವುದಾದ್ರೂ ಪರಿಹಾರ ಸಿಗುತ್ತೇನೋ ಅಂತ ವಿಚಾರಿಸ್ತಾ ಇದ್ದೆ ಮಾವ. ನಾವೆಲ್ಲ ಬಡವರೆಂದರು ಅದಕ್ಕೆ ಹಣ ತೆಗೆದುಕೊಳ್ಳದೆ ಅವರ ಪರವಾಗಿ ವಕಾಲತ್ತು ವಹಿಸುತ್ತೇನೆ ಎಂದು ಅವರಿಗೆ ಧೈರ್ಯ ತುಂಬಿ ಕಳಿಸಿರುವೆಯಲ್ಲಮ್ಮ. ಎಂತಹ ಹೃದಯವಮ್ಮ ನಿನ್ನದು ಸರಸ್ವತಿ, ಎಂತಹ ಹೃದಯ. ಹಣ ಒಂದೇ ಪ್ರಪಂಚದ ಚಲಾವಣೆಯಲ್ಲಿರುವ ಸಾಧನವಲ್ಲ. ಮಾನವೀಯತೆ, ಪ್ರೀತಿ, ವಿಶ್ವಾಸ, ಬಂಧು ಬಳಗ ಎಂಬ ನೂರಾರು ಕವಲ್ಗಳುಂಟು ಬದುಕೆಂಬ ಮರಕ್ಕೆ ಎಂಬುದನ್ನ ನಿರೂಪಿಸಿಬಿಟ್ಟ ತಾಯಿ, ನಿರೂಪಿಸಿಬಿಟ್ಟೆ. ಈ ರೆಂಬೆ ಕೊಂಬೆಗಳೇ ದಣಿದ ರೈತನಿಗೆ ನೆರಳ ನೀಡುವ ಕಾಮಧೇನು ಕಲ್ಪವೃಕ್ಷವಮ್ಮ, ಕಾಮಧೇನು ಕಲ್ಪವೃಕ್ಷ. ತಟ್ಟಿದರೆ ಕುರುಳಾದೆ, ಸುಟ್ಟರೆ ನುಸುಲಿಗೆ ವಿಭೂತಿಯಾದೆ, ತಟ್ಟದೆ ಹಾಕಿದರೆ ಮೇಲು ಗೊಬ್ಬರವಾದೆ ಎಂದು ಈ ದೇಶದ ಶರಣರು ಪ್ರಶ್ನಿಸಿದರು. ಇಡೀ ಮಾನವ ಕುಲಕ್ಕೆ ಸರಸ್ವತಿ, ಮಾನವ ಕುಲಕ್ಕೆ. ಮಾವ, ದಯವೇ ಧರ್ಮದ ಮೂಲವಯ್ಯ ಎಂದು ಕ್ರಾಂತಿಕಾರಿ ಬಸವಣ್ಣನವರು ನುಡಿದಿದ್ದಾರೆ. ಹೀಗಿರುವಾಗ ಇದೆಲ್ಲವೂ ಕೂಡ ಕೇವಲ ನನ್ನ ಕಾಯಕವಷ್ಟೇ ಮಾವ. ಸಂತೋಷ ಸರಸ್ವತಿ, ತುಂಬಾ ಸಂತೋಷ ಆಗ್ತಾ ಇದೆ. ಆದ್ರೆ ಯಾಕೋ ಬೆಳಗಿನಿಂದ ತುಂಬಾ ತಲೆನೋಯ್ತಾ ಇದೆ ಸರಸ್ವತಿ. ಯಾವ್ದಾದ್ರೂ ಮಾತ್ರೆ ಇದ್ರೆ ಕೊಡ್ತೀಯನಮ್ಮ? ಬನ್ನಿ ಇಲ್ಲಿ, ಬನ್ನಿ. ಈ ತಲೆನೋವಿಗೆ ಯಾವ ಮಾತ್ರೆ ಔಷಧಿಯೂ ಬೇಕಾಗಿಲ್ಲ. ನೀವು ಸ್ವಲ್ಪ ಕುಳಿತುಕೊಳ್ಳಿ, ನಾನು ಮಸಾಜ್ ಮಾಡ್ತೀನಿ, ಎಲ್ಲ ಸರಿ ಹೋಗುತ್ತೆ. ಮಸಾಜ್ ಮಾಡ್ತೀಯಾ? ಮಸಾಜ್ ಮಾಡ್ತೀನಿ ಅಂತ ಹೇಳಿ ಗೋಡ್ ತಿರುಗಿಬಿಟ್ರೆ ನಾನೇನ್ ಮಾಡ್ಲಿ? ಮಾವ, ಹಾಗೇನಾಗೋದಿಲ್ಲ.
ಕೈಗಳಲ್ಲಿ ಬೆಳಕೆಯಿಂದ ತಲಸಿಡಿಯುವಷ್ಟು ನೋವಿದ್ದರೂ ಅರಕ್ಷಣದಲ್ಲೇ ಮಾಯವಾಯಿತು ಈ ನಿನ್ನ ಸ್ಪರ್ಶದಿಂದ. ಎನ್ನ ಕಷ್ಟ ಕುಲದಲ್ಲಿ ಹುಟ್ಟಿದನೆಂಬ ಕರ್ಮವ ಕಳೆದು ಮುಟ್ಟಿ ಪಾವನ ಮಾಡಿ ಕೊಟ್ಟನಯ್ಯ ಎನ್ನ ಕರಸ್ಥಳಕ್ಕೆ ಲಿಂಗವ ಎನ್ನುವ ಡೋಹಾರ ಕಕ್ಕಯ್ಯನವರ ಮಾತು ಅದೆಷ್ಟು ಸತ್ಯ ಈ ಧರ್ಮರಾಜನ ಬಾಳಿಗೆ. ಹೌದಮ್ಮ, ಶಿವನನ್ನ ನಂಬಿದರೆ ನೋವುಂಟು, ಅದರಂತೆ ನೀವು ನನಗೆ ತಂದೆಯ ಸಮಾನ. ಬರೀ ವಚನಗಳಾದ್ರೆ ಹೊಟ್ಟೆ ಕೇಳಬೇಕಲ್ಲ. ಮೊದ್ಲು ಊಟ ಮಾಡಿರಂತೆ, ಅಷ್ಟರಲ್ಲಿ ನಿಮ್ ತಮ್ಮ ಬರ್ತಾರೆ. ಆಗ ಎಲ್ಲರೂ ಸೇರಿ ವಚನಾಮೃತ ವಾರ್ತೆಯನ್ನ ಓದುವಂತೆ. ಆಯ್ತು ಭಾರತಿ. ಅಕ್ಕ, ನೀವು ಮಾವನ ಹತ್ರ ಮಾತನಾಡ್ತೀನಿ, ನಾನು ಒಳಗಡೆ ಹೋಗಿ ಊಟಕ್ಕೆ ಎಲ್ಲ ಸಿದ್ಧತೆ ಮಾಡ್ತೀನಿ. ಬೇಡಮ್ಮ, ನಮ್ ತಮ್ಮ ಬಂದ್ಮೇಲೆ ಎಲ್ಲರೂ ಹೋಗ್ರಂತೆ. ಇಲ್ಲ, ನೀವು ಮಾತನಾಡ್ತಾರೆ, ನಾನು ಒಳಗಡೆ ಹೋಗಿ ಎಲ್ಲ ಸಿದ್ಧತೆ ಮಾಡ್ತೀನಿ. ಭಾರತಿ, ಹೇ ಭಾರತಿ, ತಲೆನೋವೇನೋ ಮಾಯವಾಯಿತು, ಆದರೆ ಈ ದೇಹದ ವಿರಹ. ಆಹಾ, ಈ ಮನಸ್ಸಿಗೆ ವಿರಹ ವೇದನೆಯಾಗಿದೆ. ನಾನು ನೀನು ಭಾರತಿ ಹಾಗೆ ಹೀಗೆ ಅಂತ ಅದೇ ರಾಗ ಅದೇ ಹಾಡು ಆಡ್ಬೇಡ್ರಿ. ನನಗೆ ಒಳಗಡೆ ಕೆಲಸ ಇದೆ. ಕೆಲಸ ಮಾಡ್ತೀಯಾ? ಹೋಗ್ತೀಯಾ? ಜಾನಕಿ 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 ಜಾನಕಿ. ಶ್ರೀರಾಮನ ಪ್ರೀತಿ ಜಾನಕಿ
ಗರ್ಮಗಿರಿ ಊರಾಗ ಏನಾದ ಬ್ಯಾಡ ವಿಚಾರ ನಡೆದತೇನ್ರಿ? ಊರಿನ ಸಮಸ್ಯೆಗೆ ಸಾಂತ್ವನ ಹೇಳುವಷ್ಟು ವ್ಯವಧಾನ ಈಗ ನನ್ನಲ್ಲಿಲ್ಲ. ಗಣ್ಯರೇ, ನಮ್ಮ ಆಸ್ಪತ್ರೆಯಲ್ಲಿ ಕಳ್ಬಾಲಿಲ್ರಿ, ಎಲ್ಲ ಕುಲ್ಲ ಔಷಧಿ ಐತ್ರಿ. ಸಂಬಂಧಗಳೇ ಸ್ವಾರ್ಥದ ಬೆನ್ನು ಹತ್ತಿ ರಸಿಕತೆಯಲ್ಲಿ ರಸದೌತಣದಲ್ಲಿ ನರ್ತನ ಮಾಡುತ್ತಿರುವಾಗ ಇನ್ನು ನಿನ್ನ ಆಸ್ಪತ್ರೆಗೆ ಎಲ್ಲಿ ಮೂಗದಾಣ ತರ್ಲಿ? ಯಾತಕ್ ತರ್ಲಿ? ಯಾಕೋ ಊರಿನ ಬೀದದವರು ಹಿಂಗ ಆಡ್ತದೆ. ಓ, ವಾಲಿ ಸುಗ್ರೀವರ ಕದನ ನಮ್ಮ ಊರಾಗ ಬಹಳ ಜೋರಾಗಿ ನಡೆದಾಗ ಕಾಣ್ತದೆ. ಇರ್ಲಿ ಎಲ್ಲ ಆ ಶಿವಬಲ್ಲ. ನಾಗರಾಜಪ್ಪನವ್ರೆ, ನಾನು ಬರ್ತೇನ್ರಿ. ತಲೆಮಾರುಗಳೇ ಉರುಳಿದರು, ಧರ್ಮವನ್ನು ತನುವಿನೊಳಗಿರಿಸಿಕೊಂಡು ಬಾಳಿದ ಈ ಮನೆ ಈಗ ಕರ್ಮಗಳ ಕಾರಸ್ಥಾನ. ಮನೆತನವೆಂಬ ಮಲ್ಲಿಗೆಯ ಹಾರವನ್ನು ಮಸಣಕ್ಕೆಸೆದು ಬಗೆ ಬಗೆಯ ಕಾಮಗಳ ಕೆಂಗಣ್ಣಿಗೆ ಬಲಿಯಾದನೇ ನನ್ನಣ್ಣ. ಇಲ್ಲ, ನನ್ನಣ್ಣ ಅಂಥವನಲ್ಲ. ತನುವಿನ ಮನದಾಳದ ಮಮತೆಯನ್ನು ಮೀರಿ ಕಾಮಾಂಧದ ಕೆಂಗಣ್ಣಿಗೆ ಬಲಿಯಾಗಿರಲಾರ ನನ್ನಣ್ಣ. ಹಾಗಾದರೆ ಆ ಮನೆಯಲ್ಲಿ ನಾನು ನೋಡಿದ್ದಾದರೂ ಏನು? ಒಂದು ಮಂಚ, ಆ ಮಂಚದ ಮೇಲೆ ನನ್ನ ಹೆಂಡತಿಯ ತೊಡೆಯ ಮೇಲೆ ವೇಷವಾಟಿಕೆಯನ್ನು ನಾಚಿಸುವಂತ ರಸಿಕತೆಯ ವರ್ಣ ರಂಜಿತ ಲೋಲಾಪ್ಯಮಾನ ದೃಶ್ಯ. ಇಲ್ಲ, ನನ್ನಣ್ಣ ಅಂತ ಹೇಸಿಗೆಯ ಕೆಲಸಕ್ಕೆ ಬಲಿ ಹಾಕುವನಲ್ಲ. ಏನಣ್ಣ ಇದೆಲ್ಲ? ನಿನ್ನ ಕಾಮದ ತೃಪ್ತಿಯ ತಪನೆಗಾಗಿ ತಮ್ಮನ ಹೆಂಡತಿಯ ಬೇಕಾಗಿತ್ತ ನಿನಗೆ? ಇಲ್ಲ, ಮನವೆಂಬ ಮರ್ಕಟವೇ ಮನ ಮುರಿದುಕೊಂಡು ಸಹೋದರನೆಂಬ ನೆಪಕ್ಕೆ ನೇತಾಡಿ ಸತ್ಯವನ್ನು ಸುಡದಿರು, ಒಡಲದಲ್ಲುರಿಯ ದಹಿಸದಿರು. ನಾಗರಾಜ, ನಿನ್ನ ಮನಸ್ಸನ್ನು ನಿಗ್ರಹಿಸದಿರು. ಚಿಂತೆಯ ಅಗ್ನಿಯೊಳಿಟ್ಟು ನಿತ್ಯವೂ ದಹಿಸಿ ಹೋಗಬೇಡ. ಭ್ರಮೆಗಳ ಬೆನ್ನತ್ತಿ ಕ್ಷಣ ಕ್ಷಣವೂ ಬೆಂಡಾಗದಿರು. ಬಲವಂತದ ಒಪ್ಪಿಗೆಯಲ್ಲಿ ನಿನ್ನ ಸ್ನೇಹಿತ ಹೇಳಿದ ಮಾತು, ಮನೆಯಲ್ಲಿ ನಡೆದ ಪ್ರಸಂಗ ಎಲ್ಲವೂ ತಾಳಿಯಾಗುತ್ತದೆ. ನಿನ್ನಣ್ಣ ನಿನ್ನ ಹೆಂಡತಿಯ ಸಂಬಂಧ ಅಕ್ರಮ ಸಂಬಂಧವೆಂದು ಸಾರಿ ಸಾರಿ ಹೇಳುತ್ತಿಲ್ಲವೇ? ನೀ ನೋಡಿದ ದೃಶ್ಯ, ನೀ ಕೇಳಿದ ಮಾತುಗಳು, ನಾಗರಾಜ, ನಿಜವನ್ನು ಗೋರಿಯಲ್ಲಿ ಹೂತಿಟ್ಟು ಸತ್ಯವನ್ನು ಮರೆ ಮಾಚುವರು ಮಾನವತೆಯ ಮುಖ ಧರಿಸಿ. ನನ್ನ ಹೆಂಡತಿಯನ್ನು ನಾನು ಪರೀಕ್ಷಿಸಲೇಬೇಕು. ಸತ್ಯ ಯಾವುದೆಂದು ನಾನು ತಿಳಿಯಲೇಬೇಕು. ಸತ್ಯ ಯಾವುದೆಂದು ನಾನು ತಿಳಿಯಲೇಬೇಕು. ಅಣ್ಣ, ಅಲ್ಲ ಮಿಸ್ಟರ್ ಧರ್ಮರಾಜ್, ನಿನ್ನ ದ್ವೇಷ ಮತ್ಸರಗಳ ಮಹಾಯಜ್ಞ ಕುಂಡಕ್ಕೆ ನನ್ನ ಸಂಸಾರವನ್ನೇಕೆ ಬಲಿ ಕೊಟ್ಟೆ? ನನ್ನ ಬಾಳೆಂಬ ಶಿಖರದಲ್ಲಿ ಹರಿತವಾದ ಹಲಗೆಯನ್ನಿಟ್ಟು ಹರಿದು ಹಾಕಿದೆ ಏಕೆ? ಅಣ್ಣ, ನಿನ್ನೊಂದಿಗೆ ಹಂಚಿಕೊಂಡೇ ಬಾಳಿನ ಸಂಕಟಗಳನ್ನು. ಗತಿ ನೀನೆಂದು ನಿನ್ನ ಪಾದಕ್ಕಿಟ್ಟೆ ನನ್ನ ಕನಸುಗಳನ್ನು. ಆದರೆ ನೀನು ಮಾಡಿದ್ದಾದರೂ ಏನು? ಕಂಬನಿಯಲ್ಲಿ ಕಾಂಚಾಣವನ್ನು ಕಂಡೆ, ನನ್ನ ನೋವನ್ನು ರೊಕ್ಕವಾಗಿಸಿಕೊಂಡೆ, ಕಥೆಗಳನ್ನು ವ್ಯಥೆಯಾಗಿಸಿಕೊಂಡೆ. ಆದರೆ ನಾನೊಬ್ಬ ನರಿಬುದ್ಧಿಯ ಕಲೆಗಾರ ಎಂಬುದನ್ನು ಸಾಧಿಸಿಬಿಟ್ಟೆ. ಇಲ್ಲಣ್ಣ, ಇಲ್ಲ, ನಿನ್ನದೇನು ತಪ್ಪಿಲ್ಲ, ನಿನ್ನದೇನು ತಪ್ಪಿಲ್ಲ. ಈ ಸೃಷ್ಟಿಯ ವಿಕೃತ ಸೆಳೆತ ಸಕಲವನ್ನು ಕೈ ಚಾಚಿ ಸೆಳೆಯಬಲ್ಲದು ಈ ಕಲಿಯುಗದ ತನುಮನಗಳನ್ನು.
ಯಾವುದನ್ನು ನಂಬುವುದು ಈ ವಿಷಮ ಸನ್ನಿವೇಶದ ತಾಕಲಾಟದ ತಾರ್ಕಿಕದಲ್ಲಿ? ಎಸ್, ಗುಡ್ ಐಡಿಯಾ. ಹಾಗೇ ಮಾಡ್ತೀನಿ, ಹಾಗೇ ಮಾಡಿದ್ರ ಈ ಪ್ರಕೃತಿ ಪ್ರಲೋಭನೆ ಪುಡಿದೇಳಿಸುತ್ತಿದೆ ನನ್ನ ಅಂತರಂಗದಿ ವಿರಹ ವೇದನೆಯಾಗಿ. ದಾಹದ ಬೈಕಳು ಬಗೆದೆದ್ದು ಜಗಮಿಗಿಸುತ್ತಿದೆ ಎದೆಯಾಳದ ಅಂಬರದಲ್ಲಿ. ಏನಿ ಮನನ ಮನಸ್ಸಿನ ವಿಲಾಸಿ ವೇದನೆ, ವನರಾಣಿಗೆ ವನಪಗಳ ವೈಯಾರ ಮೇಳೈಸಿದಂತೆ ಈ ಮನದಲ್ಲಿ ಲಲನೆರೆಯ ಚಿತ್ತಾರ ಕೆತ್ತಿ ಮೌನದಿ ಮನ ಮರುಳುತ್ತಿದೆ ದಹಿಸುವುದಳ್ಳು. ಮತ್ತೆ ಮತ್ತೆ ಬಿಡುದು ಪ್ರೇರೇಪಿಸುತ್ತಿದೆ ಕಾಮ. ಬಯಕೆಯ ವಿರಹದೊಳಗೆ ಈ ಕಾಳಿನಲ್ಲಿ ಓ ಭಾರತಿ, ಎಲ್ಲಿಗೆ ಹೊರಟಿರುವೆ? ಹೌದಣ್ಣ, ನನ್ನವರು ಹೊಲಕ್ಕೆ ಹೋಗಿದ್ದಾರೆ. ಅವ್ರಿಗೋಸ್ಕರ ಊಟ ತೆಗೆದುಕೊಂಡು ಹೋಗ್ತಾ ಇದ್ದೀನಿ ಅಣ್ಣ. ಅಣ್ಣ ಭಾರತಿ, ಈ ಪ್ರಕೃತಿ ಎಷ್ಟೊಂದು ಸುಂದರವಾಗಿದೆ ನೋಡಿ. ಈ ಮಾಗಿಯ ಚಳಿ ದೇಹವನ್ನು ಕೊರೆಯುತ್ತಿದೆ, ಸ್ವಲ್ಪನೂ ಕನಿಕರ ತೋರದೆ. ಹೌದಣ್ಣ, ಈ ಭೂತಾಯಿ ಸಕಲ ಜೀವರಾಶಿಗಳಿಗೆ ಚೇತನ. ಅದುವೇ ನವ ಬಿಂದುಗಳ ನವ ಜೀವನ. ಭಾರತಿ, ಪ್ರತಿ ಮಾತಿಗೂ ಅಣ್ಣ ಎಂದು ಕರೆಯುತ್ತಿರುವುದು ರಸಿಕತೆಯ ತಾರಕದಲ್ಲಿ ತವಿಕಿಸುತ್ತಿರುವ ಈ ತನುವಿಗೆ ಕಣ್ಣೀರ ಚಿಂತೆ ಭಾಸವಾಗುತ್ತಿದೆ. ಭಾರತಿ, ಗಮನಕ್ಕೆ. ಅಂದ್ರೆ ನಿಮ್ಮ ಮಾತಿನ ಅರ್ಥ? ಮದೋನ್ಮತ್ತಳಾದ ಮೇನಕೆ ವಿಶ್ವಾಮಿತ್ರನಂದು ಪರೀಕ್ಷಿಸಿದಂತೆ ನೀನು ನನ್ನ ಪರೀಕ್ಷಿಸಬಾರದು ಭಾರತಿ, ಪರೀಕ್ಷಿಸಬಾರದು. ಅದು ಅಲ್ಲಿ ನೋಡು, ಎರಡು ಸುಂದರವಾದ ಪಕ್ಷಿಗಳು ಬೇಲವ ಬಲಿಗಿರಿಸಿ ರತಿ ಕ್ರೀಡೆಯಲ್ಲಿ ರತಿ ಮನ್ಮಥರನ್ನೇ ನಾಚಿಸುವಷ್ಟು ಮಿಲನ ಮಹೋತ್ಸವ ಸಂಭ್ರಮದಲ್ಲಿ ನಿಂದೇಳುತ್ತವೆ. ಅವುಗಳು ಪ್ರಾಣಿ ಪಕ್ಷಿಗಳು. ಅವಕ್ಕೆ ಅಣ್ಣ ತಂಗಿ, ಅಕ್ಕ ತಮ್ಮ ಅಥವಾ ಸಂಸ್ಕೃತಿ ಗೊತ್ತಿರದ ಅಮಾಯಕಗಳು, ಅಮಾಯಕ ಜೀವಿಗಳು. ಅವರಂತೆ ಮನುಷ್ಯರಾದ ನಾವು ಮೃಗಗಳಂತೆ ವರ್ತಿಸಿದೆಯಾದ್ರೆ ಈ ಮನುಷ್ಯತ್ವ ಅನ್ನೋದು ಈ ಪ್ರಪಂಚದಲ್ಲಿ, ಪ್ರಭುತ್ವದಲ್ಲಿ ಮನುಷ್ಯತ್ವ ಅನ್ನೋದೇ ಇರುವುದಿಲ್ಲ. ಅದರಂತೆ ಈ ಕಾಳಿಗೆ ಭಾರತೀಯ ಸಂಸ್ಕೃತಿ ಇರೋದೇ ಇಲ್ಲ. ಭಾರತಿ, ವಾದ ವಿವಾದಗಳು ವಿರಸಕ್ಕೆ, ವಿರಹ 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 ವೇದನೆಗಳು ವಿಮುಕ್ತಿ ಹೊಂದಲಾರವು ಕಲ್ಲಣ ತಪನೆ ಕಡಲ ಆಳದಲ್ಲಿ. ಭಾರತಿ, ಈ ನಿನ್ನ ಸೌಂದರ್ಯ ಬುಗಿಲೆಪ್ಪಿಸುತ್ತಿದೆ ನನ್ನೆದೆಯ ತಲುವ ಕಳದ ಆಳದಲ್ಲಿ. ಈ ನಿನ್ನ ಉಪ್ಪು ತಗ್ಗುಗಳನ್ನು ತಿಕ್ಕಿ ತಪ್ಪಿಕೊಳ್ಳುವ ತನಕ ಮರೆಯಾಗದು. MLA ಸಾಹೇಬ್ರೆ, ಈ ನಿಮ್ಮ ಕಾಮದ ಪ್ರಭುತ್ವವನ್ನು ನನ್ನ ಮುಂದೆ ಸಾರಲು ಬಂದಿದೆಯಾದ್ರೆ ನಾನು ನಿನ್ನ ಕೊರಳನ್ನು ಕೊಯ್ದು ಈ ನಿನ್ನ ಕೊರಳಿನಲ್ಲಿ ನಾನು ಅಭಿಷೇಕ ಮಾಡಿಕೊಂಡು ಒಂದೇ ಒಂದು ಸಾರಿ ನಾರಿ ನಿನ್ನ ಕೊರಳನ್ನು ಕತ್ತರಿಸಬೇಕಾಗುತ್ತೆ. ಎಚ್ಚರ. ಇದು ದುರಾಸೆ ಎಲ್ಲ ಭಾರತಿ, ದುರಾಸೆ ಎಲ್ಲ. ನರನಾಡಿಗಳ
ಸಪ್ತ ಸ್ವರಗಳನ್ನು ನುಡಿಸುವ ವೈಣಿಕನನ್ನು ಬಾ ಭಾರತಿ ಬಾ. ಹಸಿದೆಯ ಪುಲಿಯ ಗರ್ಜನೆಗೆ ಸಣ್ಣ ನಡುವಿನ ಬಣ್ಣದ ಹರಿಣಿ ಹಸು ನೂಗಿತು ಕಾಮದ ರುದ್ರಭೂಮಿಯಲ್ಲೇ. ಭಾರತಿ ಶೀಲವೆಂಬ ಸೊಲ್ಲಿನಲ್ಲಿ ಸಾವನ್ನು ತಂದುಕೊಂಡೆಯ. ನೀನಿಲ್ಲದಿದ್ದರೆ ಏನಂತೆ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಸಾಲುಗಟ್ಟಿ ನಿಂತಿಯರು. ಈ ಚಲಪತಿಯ ಬಿಗಿದಂಪಿಗೆ ಬೆಚ್ಚನೆ ಕಾವಿಗೆ ಕಾದು. ಈ ಚಲಪತಿಯ ಮಾಯಾ ಪ್ರಪಂಚವ ಮರೆತು ಮುಂದಡೆ ಇಟ್ಟರೆ ಮರೆಯಾಗದು ಮರಣ ಮೃದಂಗದ ಮಾರ್ದನೆ. ಅದಕ್ಕೆ ನಾ ತೊಟ್ಟಿರುವೆನು ರಾಜಕೀಯದ ಬಿಳಿ ಪಟ್ಟೇನು. ಬಗೆ ಬಗೆಯ ಭಾಗ್ಯಗಳಿಗೆ ಫಲ ನೀಡಲಿ ಎಂದು. ಭಾರತಿ, ಈ ಸಮಾಜದಲ್ಲಿ ನೀನೀಗ ಕೇವಲ ಒಂದು ಹೆಣ. ಆದರೆ ಈ ಚಲಪತಿಗೆ ನಿನ್ನ ಸಂಸಾರಕ್ಕೆ ಹವಾಮಾನದ ಕಿಚ್ಚನ್ನಚ್ಚುವ ಈ ನಿನ್ನ ದೇಹವನ್ನು ಆ ಮರದ ಕೊಂಬಿಗೆ ನೇತು ಹಾಕಿ ಮನೆತನ ಮರ್ಯಾದೆ ಬೀದಿಗೆ ಬಿಟ್ಟು ಅದನ್ನು ಸಹಿಸದೆ ಭಾರತೀಯ ಸತ್ತಳು ಎಂದು ಈ ಸಮಾಜ ಸಾರುವಂತೆ ನಾ ಮಾಡುವೆ. ಇದಕ್ಕೆ ನಿನ್ನ ಗಂಡ ಸರಸ್ವತಿ ಅಕ್ರಮ ಕಾರಣವೆಂದು ಈ ಜನಸಾಗರ ಕೇಗೆ ಹಾಕಿ ನಗುತ್ತದೆ. ಅಲ್ಲಿಗೆ ನಿನ್ನ ಮೈದನ ಬೀದಿಗೆ ಎಸೆದು ಬುಸುಗುಟ್ಟುವನು ತನ್ನ ಅಣ್ಣ ನಾಗರಿಕನೆಂದು. ಭಾರತಿ, ಈ ಹಣ ಈ ಚಲಪತಿ ಚೆನ್ನಿಸುವ ನಾಣ್ಯಗಳು. ಪಂಪಾಪತಿ, ಅಂತೂ ಒಂದು ರೋಗಿನಾದ್ರೂ ಕಳಿಸಿದೆಲ್ಲೋ ಮರೆಯ. ಇಷ್ಟು ಆದ್ರೂ ಕೂಡ ಒಂದು ರೋಗಿನೂ ಬರ್ಲಿಲ್ಲ. ಏನಪ್ಪಾ ನಿನ್ನ ಮಾಯೆ? ಓ, ಈ ಬೆಡ್ಶೀಟ್ ಹೊತ್ಕೊಂಡು ಮಲಗಿರ್ತಕ್ಕಂಥ ಈ ರೋಗಿನ ಚೆಕಪ್ ಮಾಡಿ ಒಂದ್ 4 ಗುಳಿಗೆ ಬಿಸಾಕ ಸಾಕು. ವಾರದ ಖರ್ಚು ಕಚಕ್ ಕಚಕ್.
ಯಾರಪ್ಪ ತಂದೆ ಮಲಗಿರ್ತಕ್ಕಂಥದ್ದು? ಹೇಳು ಗುರುವೆ ಹೇಳು. ನಿನ್ನ ಕಾಯಿಲೆಯನ್ನ ಸಂಪೂರ್ಣವಾಗಿ ಬೇರು ಸಮೇತ ಕಿತ್ತಾಕಿ ನೀನು ಕಿಲ ಕಿಲ ಅಂತ ಹೇಳ್ಬಿಟ್ಟು ನಗುವಾಗ ಮಾಡುವೆ. ಯಾರಪ್ಪ ನೀನು? ಡಾಕ್ಟ್ರೆ ನಿನ್ನ ನನಗೇನು ಆರೋಗ್ಯ ಭಂಡಾರ ಬೇಡಪ್ಪ, ನಮ್ಮ ಪಂಪಾಪತಿ ವಿಭೂತಿನೇ ಸಾಕು. 5 ವರ್ಷದ ಕೆಲಸ ಮಾಡಿದಲ್ಲ ಅದ್ರ ರೊಕ್ಕ ಬೇಸಕ ಮೊದ್ಲ. ಲೇ ಸಿದ್ದಿಂಗ, ಅದೆಲ್ಲ ಬಿಡು. ಅಲ್ಲಿ ಯಾಕೆ ಮಲಗಿದ್ದೆ ಮೊದ್ಲು ಅದನ್ನ ಹೋಗುದು. ಅಲ್ಲ, ನೀನ್ ಕೊಡೋ ದೈರ್ಯದ ಟ್ರೀಟ್ಮೆಂಟಿಗೆ ಒಂದು ನಾರ್ಯ ಪೀಳಿಗೆ ಬರಬಾರ್ದು. ಕೂತು ಸಾಕದು ನಿದ್ದೆ ಬಂತ ಮಲ್ಕೊಂಡಿದ್ದಪ್ಪ. ಲೇ ಸಿದ್ದಿಂಗ, ಮೊದ್ಲ ನನ್ ಹೊಟ್ಟೆ ಹುರಿದು ಆಗ ಹೋಗ್ತೈತಿ. ಅದ್ರಾಗ ನೀನ್ ಏನೇನೋ ಮಾತಾಡಿ ಇನ್ನು ಹೊಟ್ಟೆ ಉರ್ಸ್ಬೇಡಲೇ. ಏನ್ ಜೀವ ತಿಂತೀರಿ ನಂದು? ನಿಜ ಹೇಳಿ ಡಾಕ್ಟ್ರೆ. ಅಲ್ಲ, ನೀವು ಕೈ ಮುಟ್ಟಿದ ಒಂದು ಪೇಷಂಟ್ ಆರೋ ಬದುಕ್ಯಾವ ಅಲ್ಲ. ಅದೇ ನಿಮ್ಮೊಳಗೆ ಒಂದು ಪೇಷಂಟ್ ನೋಡಿದೆ ಮೊನ್ನೆ ಒಂದು ಬದುಕಿ ಅದು ಹೋತು. ಚಪ್ಪಲ್ ಅಂಗಡಿ ಅಲ್ಲೊಂದು ನೋಡಿದೆ, ಒಳಗೆ ಒಂದು ನೋಡಿದೆ ಅದು ಹೋತು. ಅಲ್ಲ, ಎಷ್ಟು ಕಳೆಯಕಂತ ಮಾಡಿ ಅಲ್ಲ ಹನುಮಂತನ ಮಾಡೇ ಮಾಡಿ ಹೇಳಿ ನೀವು ಒಂದಾರ ಪೇಷಂಟ್ ಉಳಿಸಿಯ ಹಂಗ ಮೆಲ್ಲಕ್ ಸೋಪದ ಮಾನ ಮರ್ಯಾದೆಲ್ಲ ತೋಳ್ ಬಿಡಲ್ಲ. ಏನಿಲ್ಲ ಲೇ ಸಿದ್ದಿಂಗ, ಮಾನ ಮರ್ಯಾದೆ ಐತೇನೋ ನಿನಗೆ? ಅಲ್ಲ, ನಾರದ್ ಡಾಕ್ಟ್ರು ಅಂತೀಯ, ನಾರದ್ ಒಂದಾರ ಇದ್ದಾರ ಗೊತ್ತದೇನೋ ನಿನಗೆ? ಪರೀಕ್ಷೆ ಮಾಡಕಂದ್ರೆ ಒಂದು ಗುಳಿಗೆ ನೋಡು. ಅಲ್ಲ ಲೇ ಸಿದ್ದಿಂಗ, ನೀನ್ ಹಿಂಗ ಸಣ್ಣ ಅಲ್ಲಿಗೆ ತಗೊಂಡು ಊರ್ ಮುಂದೆಲ್ಲ ಹಿಂಗ ಮಂದಿ ಹತ್ರ ಸಾರ್ಕೊಂಡ್ ಬಂದ್ರೆ ಯಾವ ಪೇಷಂಟ್ ಬರ್ತಾರಲ್ಲೇ? ಪೇಷಂಟ್ ಬಂದ್ರೆ ನಾನು ನಿನಗೆ ಸಂಬಳ ಕೊಡಕ್ ಅನುಕೂಲ ಆಕತಿ. ಅದಾದ ಬಿಟ್ಟು ಹಿಂಗ ಸುಮ್ಮನೆ ಸಾರ್ಕೊಂಡ ಬರ್ತೀಯಲ್ಲ ಲೇ ಸಿದ್ದಿಂಗ. ಅಲ್ಲ, ಬೆಣ್ಣೆ ಹಚ್ಚಿ ನೈಸ್ ಹೊಡೆದ್ರ ಕೆಟ್ಟ ಕೈರ ನಿನ್ನ ಬಾಳಿ ಸರಿಬೇಕತ್ತನ. ಅಲ್ಲ ಲೇ ಸಿದ್ದಿಂಗ, ಮೊದ್ಲಿಗೆ ಬಹಳ ಒಳ್ಳೆ ಹುಡುಗಿದ್ದೆ. ಹಂಗಲ್ಲ, ಈ ಒಳ್ಳೆ ಹುಡುಗಿರ್ತಕ್ಕಂಥ ನಿಮ್ಗೆ ಯಾಕಾಗಲೇ ಆ ದೇವ್ರ ಹತ್ರ ಬಿಟ್ಕೊಳ್ಳಿ. ನನ್ನ ಆಸ್ಪತ್ರೆಗೆ ಮುಂದೆ ಸರ್ದಿ ಸಾಲ ಪೇಷಂಟ್ ಇಲ್ಲಿ ಅಂತ ಹಂಗ ಹೇಳ್ಕೊಂಡ್ರೆ ದುಡ್ಡು ಬರ್ತತಿ, ನೀನ್ ಸಂಬಳ ಕೊಡ್ತಿಲ್ಲೇ. ಹಂಗಾದ್ರೆ ನಾನು ಹೇಳ್ದಂಗೆ ಕೇಳ್ತೇನಂಗಾರ? ಏನಪ್ಪ ಅಂತದು ಮಾತು ತಂದೆ? ಅಲ್ಲ, ನಿನ್ನ ಮಗಳನ್ನ ನಿಂಗಿನ ನಾನು ಈ ಮದಿ ಮಾಡಿಕೊಟ್ ನೋಡು, ಕೈಗೊಂದು ಕಾಲ್ಗೊಂದು ಮಕ್ಕಳು ಕೊಟ್ಬಿಡ್ತೀನಿ. ಅವನು ಆಡ್ಸ್ಕೊಂತ ಇದ್ರ ಆತಪ್ಪ. ಮತ್ತೆ ಯಾಕ್ಬೇಕಲ್ಲ ಇದು? ನಿನಗೆ ಡಾಕ್ಟರ್ ಆಸ್ಪತ್ರೆ ಸುದ್ದಿ ಇವೆಲ್ಲ ಯಾಕೆ ಬೇಕ ನಿನಗೆ? ಏನು ನನ್ನ ಮಗಳ ವಿಚಾರ ಎತ್ತಿದ್ರೆ ನಿನ್ಗೆ ಉಂಡನ್ನು ಕರ್ಗಾರನ್ನು ಲೇ ಗಿಣಿ ಅಂತ ಸಾಕಿದ್ ನನ್ನ ಮಗಳನ್ನ ಗಿಡಗಂತಿರ್ತಕ್ಕಂಥ ನಿನಗೆ ಕೊಟ್ಟೆ ನಿನ್ನೆ ಬಿಲ್ಕುಲ್ ಒಪ್ಪಾಗಿಲ್ಲ ನಾನು. ಅಲ್ಲಲೇ, ನನಗೆ ನಿಂಗಿ ಬೇಕು ಅಂದ್ರೆ ಬೇಕ ನೋಡು. ಇಲ್ದಿದೆ ನಿಂಗಿಗಾಗಿ ಈ ಜೀವ ಒದ್ದಾಡತ್ತಿರ್ಬೋದು, ಗೊತ್ತಾಯ್ತೇನ? ಈರೆಲ್ಲ ನಾಡಿ ಹೆಂಗ್ ಬರ್ಕೊಳಕತ್ತಿ ಡಬ್ ಡಬ್ ಅಂತ. ಲೇ ಅದು ನಾಡಿ ನಿಂತಿರ್ಬೇಕು ನೋಡು. ನೋಡ ಡಾಕ್ಟ್ರೆ, ಕ್ಯಾಮ್ರಾ, ಕಮಲಿ, ಕಳ್ಳಾಟ ಇವೆಲ್ಲ ಬೇಕಾಗಿದೆ. ಲೇ 20 ವರ್ಷ ಒಂಟಿ ಆಗಿದ್ನಪ್ಪ. ಒಂಟಿ ಆಗಿರೋ ಬಾಳಿಗೆ ಜಂಟಿ ಹಾಕೋಣಂತ ಒಂದೇ ಒಂದು ಸಣ್ಣ ತಪ್ಪ್ರಿ. ಅದನ್ನ ಇವನಿಗೆ ಹೇಳ್ದಂಗೆ ಹೇಳ್ದು ಇಡೀ ಜೀವ ಹಿಂಡಿ ಇಪ್ಪೇಕಾಯಿ ಮಾಡಕತ್ತಾನ. ಸಾಕ ಅದೆಲ್ಲ ಬೇಡ, ಅದೆಲ್ಲ ನನಗೆ ಬೇಕಾದ ವಿಷಯಪ್ಪ. ನಿಂಗೆ ನನಗೆ ಬೇಕಂದ್ರೆ ಬೇಕು ನೋಡ ಅಷ್ಟೇ. ಲೇ ಉಸಿರು ನಿಂತಿರ್ಬೇಕು ನೋಡ್ಲೇ ಮಂಗ, ಬಡ್ಕೊಳ್ತದೆ. హలో హలో మమ్మ ఎక్కడున్నారు? హలో 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 ಬುಲ್ಬುಲ್ ಮಾತಾಡಕ್ಕಿಲ್ವಾ? ಅಲ್ಲ ಈ ಅಪ್ಪ ನಮ್ಮಪ್ಪಂಗ ಪಾಪ ಕೊಡಬಾರ್ದು ಕಷ್ಟ ಕೊಡ್ತಾನ. ಏನು ಮಾಡಿ ಸಾಯಿಲಿ ಅಂತೀನಿ. ಅಲ್ಲ ಹೆಂಗ ನಾಳೆ ಬಸವಮ್ಮ ಬಂದು ಇವನಿಗೆ ವಿಚಾರಿಸ್ಕೊಳ್ತೀನಿ, ಸರಿಯಾಗಿ ಮಾಡ್ತೀನಿ ಅಂತ ಹೇಳೋಣ. ಅಲ್ಲಿ ತನಕ ಈ ಸಿದ್ಲಮ್ಮ ಹೆಂಗ್ ಹೇಳ್ತಾನ ಹಂಗಾಗಿ ಹೇಳ್ಕೊಂಡು ಹೋದ್ರಾತು ಅಂತೀನಿ. ಮರ್ಯಾದೆ ಮಾಮ ಬಿಡ ಮಾಮ ನಿಂಗ ಮಾಮ ನೀನ್ ಇಷ್ಟು ನುಲಿದ್ರೆ ಎಷ್ಟು ಚಂದ ಕಾಣ್ತೀನಿ ನಿನಗೆ.
ನಿನ್ ಮೇಲೆ ಪ್ರೀತಿ. ಹೌದು ಮರಯ್ಯ, ನಿನ್ನ ಮ್ಯಾಲ ನನಗ ಪ್ರೀತಿ ಬಂದೈತಿ. ನೀವು ಬರ್ಗೆಟ್ಟವ್ ಪ್ರೀತಿ ಅಂದ್ಕೊಳ್ಳಿ ಬ್ಯಾಗ್ ತೆಗಿತಾನಲ್ಲ ಬರ್ಗೆಟ್ಟವ್ನ. ಯಪ್ಪ ನೀ ಒಳಗ್ ಹೋಗು, ನಾನು ಮುಂದಿನ ನಾನು ನೋಡ್ಕೊಳ್ತೀನಿ. ಲೈಟ್ ತಗೊಂಡು ಒಳಗ್ ಹೋಗು, ನಾನು ಮುಂದಿನ ನಾನು ನೋಡ್ಕೊಳ್ತೀನಿ. ಮುಂದಕ್ಕೆ ಬಂದು ನೀನೇನೋ ನೋಡ್ಕೊಂತೀವಿ ಮರಯ್ಯ. ನಾನ್ ನೋಡ್ಬೇಕು, ನಾನ್ ಬಾಣಿತನ ನಾನ್ ಮಾಡ್ಬೇಕಾಗೈತೆ. ಯಪ್ಪ ಯಪ್ಪ ಗೊತ್ತಾತು ನಾನು ಹೋಗ್ತೀನಿ. ಈಗ ಮೊದ್ಲ ತರ್ಲೆ ಸಿಟ್ಟಿಂಗ ಅದರಲ್ಲಿ ಹೆಸರಿ ತಕ್ಕಂಗ ಸಿಟ್ಟಿಂಗ ಬರ್ಗೆಟ್ ಕುಂತವ್ನ ಏನಾದ್ರೂ ಅಚಾತುರ್ಯ ನಡೆದಂಗ ನೈಸಾಗಿ ಮಾಡ್ಕೊಂಡ್ ಬಂದ್ಬಿಡ ಮಗ. ನಾನು ಹೋಗ್ತೀನಿ. ಟಾಟಾ ಮಗಳೇ, ಬಾಯ್ ಬಾಯ್. ಬಾಯ್ ಪಪ್ಪ. ನಿಂಗೆ ನನ್ನ ಮೇಲೆ ಪ್ರೀತಿ ಬಾರ್ದಂಗ್ ಕಾಣತ್ತ ನಿನಗೆ. ಪ್ರೀತಿ ಬಂದಿಲ್ಲಪ್ಪ, ನಿದ್ದೆ ಬಾರಿ ಬರ್ತೈತಿ. ಹೌದು ಮರಯ್ಯ, ನಿನ್ ಮೇಲೆ ಪ್ರೀತಿ ಹುಕ್ಕಿ ಮದ್ವೆ ಯಾವಾಗ ಹಾಕಿನಿ ಅನ್ನೋದು ಚಿಂತೆ ಆಗೈತಿ. ನಾನು ನಿನಗೆ ಮದುವೆ ಹಾಕಿನಿ, ಇನ್ಯಾಕ ತಡ ಮಾಡ್ತಿ? ನೀನ ಇಟ್ಕೊಳ್ಳಿಗೆ ತಾಳಿ ಕಟ್ಟಬಾರ್ದು ಏನಂತಿರುವತ್ತ. ಹಲೋ 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 ರಿಂಗಾಕ ತೊಗೊಂಬರ ಅಯ್ಯೋ ನಾಲ್ಕು ಚಪ್ಪಲ್ ಆದ್ರೆ ಹೆಂಗ್ ರಿಂಗ್ ಹಾಕತ್ತ ಅಂತ ಮಾತಾಡ್ತಾಗ ನಂಗೆ ಬಡಿಸರೆ ಹಸಿವಾರ ಬಾರದು. ರೋಟಿಗೆ ಬಂದಿ ಬಡಿಸಿದರೆ ಹಸಿವಿರಬಾರದು, ಗುಡಿಸಿದರೆ ಕಸವಿರಬಾರದು, ಕುಡಿದರೆ ತೇಲಾಡುವಂತಿರಬಾರದು. ನೀನು ನನ್ನ ಪ್ರೀತಿಸಿದರೆ ನನಗೆ ಸಾಕೆನಿಸಬಾರದು. ವಾ 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 ಮೇರಾ ದಿಲ್ ಕಿ ರಾಜಾ, ಮತ್ತ್ಯಾಕ ತಡ ಮಾಡ್ತೀಯ? ಛೇ ಛೇ ಛೇ.
ಕೇಳ್ತಾ ಇಲ್ಲ. ಬಡ ರೈತ ಒಬ್ಬ ಆತ್ಮಹತ್ಯೆ ಮಾಡಿಕೊಂಡಿರುವ ಕೇಸು ಕೋರ್ಟಿನಲ್ಲಿ ನಡೀತಿದೆಯಲ್ಲ, ಅದಕ್ಕಾಗಿ ಊರನ್ನು ಉದ್ಧಾರ ಮಾಡುವ ಕಾಯಕ ಅನ್ನ ಮೊದಲು ಮನೆಗೆಲ್ಲು ನಂತರ ಮಾರ್ಗೆಲ್ಲು ಅನ್ನೋದನ್ನ ಮರೆತಂತಿದೆ ಸರಸ್ವತಿ ಎಂಬ ಸಾಧ್ವಿ ಶಿರೋಮಣಿ. ರೀ, ನಾನು ಈಗಾಗಲೇ ಮನೆ ಕೆಲಸ ಎಲ್ಲ ಮಾಡಿ ಮುಗಿಸ್ ಹೊರಟಿರೋದು. ಅದು ಯಾಕಂದ್ರೆ ಬಡ ರೈತನ ಸಂಸಾರ ಬೀದಿಗೆ ಬಿತ್ತಲ್ಲ, ಅದಕ್ಕಾಗಿ ಅವಸರವಾಗಿ ಹೊರಟಿದ್ದೀನಿ ಅಷ್ಟೇ. ಭಿಕಾರಿಗಳ ಸಾವನ್ನು ದೂರ ಮಾಡಿ ಬದುಕು ಸರಿ ಮಾಡುವ ನ್ಯಾಯ ದೇವತೆ ನೀನು. ಯಾಕ್ರಿ ಇವತ್ತು ಯಾಕೋ ತುಂಬಾ ವಿಚಿತ್ರವಾಗಿ ಮಾತಾಡ್ತಾ ಇದ್ರಲ್ಲ? ನಿನಗಿದು ವಿಚಿತ್ರವಾದ್ರು ನನಗಿದು ಸಚಿತ್ರವೇ ಸರಿ. ಏನು ಸಚಿತ್ರವಾದ ಮಾತಾದ್ರೂ ಯಾವುದು? ಯಾವ ಬಾಯಿಂದ ಹೇಳಿ ನಿನ್ನ ಘನಕಾರ್ಯದ ಸಚಿತ್ರವನ್ನು? ನೋಡಿ, ಸತ್ಯವನ್ನ ಹೇಳೋದಕ್ಕೆ ಯಾವ ಬಾಯಿ ಆದ್ರೆ ಏನಂತೆ, ಅದೇನಂತ ಹೇಳಿ. ಪಾಪ ನೀವು ಯಾವುದೋ ವಿಚಾರದಲ್ಲಿ ತಲೆ ಕೆಡಿಸ್ಕೊಂಡಿದ್ದೀರಾ ಅಂತ ಕಾಣಿಸುತ್ತೆ. ನಿಮ್ಮ ಮನಸ್ಸು ಯಾಕೋ ಬೇಸರವಾಗಿರುವಂತೆ ಕಾಣಿಸ್ತಾ ಇದೆ. ಪರವಾಗಿಲ್ಲ ಬಿಡಿ. ಮಾತಾಡೋದು ಆಚಾರ, ಮಾಡುವುದು ವ್ಯಭಿಚಾರ. ವ್ಯಭಿಚಾರನ? ರೀ, ನೀವು ಏನ್ ಮಾತಾಡ್ತಾ ಇದ್ದೀರಾ? ಹೋಗ್ಲಿ, ವ್ಯಭಿಚಾರ ಅನ್ನೋ ಶಬ್ದದ ಅರ್ಥ ನಿಮಗೇನಾದ್ರೂ ಗೊತ್ತಿದ್ಯಾ? ಗೊತ್ತಿಲ್ಲದೆ ಮಾತನಾಡುವ ಮೂರ್ಖ ನಾನಲ್ಲ. ಹಾಗಾದ್ರೆ ನಾನು ವ್ಯಭಿಚಾರವನ್ನು ನಡೆಸ್ತಾ ಇದ್ದೇನೆ. ರೀ, ನಿಮ್ಮ ಮಾತಿನ ಅರ್ಥ ಮಾತ್ರ ಏನು? ಗೊತ್ತಿಲ್ಲದೆ ಮಾತನಾಡುವ ಮೂರ್ಖ ನಾನಲ್ಲ. ಸರಿ, ಈ ಮಾತನ್ನ ಹೇಳೋದಕ್ಕೆ ನಿಮಗೆ ಅಸಹ್ಯವಾಗ್ತಾ ಇದೆಯಾ? ಈ ಮಾತನ್ನ ಹೇಳೋದಕ್ಕೆ ನಿಮಗೆ ಹೇಸಿಗೆ ಆಗ್ತಾ ಇದೆಯಾ? ಈಗ ಹೇಳಿದ್ರಲ್ಲ, ನಾನು ಯಾರೋ ಒಂದಿಗೆ ವ್ಯಭಿಚಾರವನ್ನ ನಡೆಸಿದ್ದೀನಿ ಅಂತ. ಅವರು ಯಾರು, ಯಾವ ಸಮಯದಲ್ಲಿ, ಎಲ್ಲಿ ಅಂತ ಸ್ವಲ್ಪ ಬಿಡಿಸಾದ್ರೂ ಹೇಳಿ ಸ್ವಾಮಿ. ಯೌವನದ ತಾರುಣ್ಯದಲ್ಲಿ ತೇಲಾಡುವ ನಿನಗೆ ಹೇಗೆ ಗೊತ್ತಾಗಬೇಕು ಗಂಡ ದೈವ ಸ್ವರೂಪವೆಂದು? ಈ ಎಂಜಲು ತಿನ್ನುವ ನಾಯಿಗೆ ಲಿಂಗ ಕಟ್ಟಿದ್ರ ಹೊಲಸು ತಿನ್ನುವುದನ್ನು ಬಿಡುವುದೇನು? ಸ್ವಾಮಿ, ನೀವೇನು ಮಾತಾಡ್ತಾ ಇದ್ದೀರೋ ನನಗೊಂದು ಅರ್ಥವಾಗ್ತಾ ಇಲ್ಲ. ನೋಡಿ, ನಿಮ್ಮ ಕೈ ಮಗನ ಬೇಡ್ಕೊಳ್ತೀನಿ, ನಿಮ್ಮ ಮಾತಿನ ಅರ್ಥವನ್ನ ಬೆಳೆಸಿ ಹೇಳಿ. ದೇವರ ಸ್ವರೂಪದಿಂದಿರುವ ನನ್ನ ಮಾವ, ತಂದೆಯ ಸಹೋದರಾದ ನನ್ನ ಮಾವ ಅಂದ್ರೆ ನಿಮ್ಮ ಅಣ್ಣ ಧರ್ಮದ ಮೇಲೆ ಆಣೆಯಾಗಿದೆ. ಮಾವ ದೇವರು, ಮಾವ ದೇವರು, ಆ ದೇವರು ವರ ಕೊಡ್ತಾನೆ, ಅದನ್ನ ನೀನು ಪ್ರಸಾದ ಅಂತ ಸ್ವೀಕರಿಸ್ತೀನಿ. ಇದನ್ನೇ ನಿಮ್ಮ ಸರಸ ಸಲ್ಲಾಪ ಅಂತ ಕೂಗಿದ್ದು ಮಾವ ಸೊಸೆಯರ ಸಲ್ಲಾಪ. ಅಂದ್ರೆ ಅದೇನಂತ ಬಿಡಿಸಿ ಹೇಳಿ ಸ್ವಾಮಿ. ನೀನು ನನ್ನ ಅಣ್ಣನೊಂದಿಗೆ ಹಾಸಿಗೆಯನ್ನು ಹಂಚಿಕೊಂಡ. ಎಂತ ಮಾತನಾಡ್ತಾ ಇದ್ದೀರಾ? ಎಂತ ಮಾತನಾಡ್ತಾ ಇದ್ದೀರಾ? ನಿಜಕ್ಕೂ ನನ್ನ ಮಾವ ಅಂತವರಲ್ಲ. ನಿಜಕ್ಕೂ ನನ್ನ ಮಾವ ಅಂತವರಲ್ಲ. ಮತ್ಯಾವ ತರದವರೇ? ನನ್ನ ಮಾವ ಶ್ರೀರಾಮಚಂದ್ರ ಅವರೇ ನನ್ನ ಪಾಡಿನ ದೇವರು. ನಿನ್ನ ಮಾವ ದೇವರ? ನಾನು ಈಗ ನಿನಗೆ ಒಂದು ವಿಷಯ ಹೇಳ್ತೀನಿ, ಅದೇ ತರನೇ ನೀನು ಮಾಡಬೇಕು. ಮಾಡುವೆಯಾ? ಆಯ್ತು, ಅದೇನಂತ ಹೇಳಿ. ನನ್ನ ಮಾತಿನ ಮೇಲೆ ನಿಮಗೆ ನಂಬಿಕೆ ಬರಬೇಕಾದ್ರೆ ನಾನು ಏನ್ ಮಾಡ್ಬೇಕು ಅಂತ ಹೇಳಿ ಸ್ವಾಮಿ, ಹೇಳಿ. ಸರಿಯಾಗಿ ಕೇಳಿಸ್ಕೊ, ಕಿವಿಗೊಟ್ಟು ನನ್ನ ಮಾತನ್ನು ಕೇಳಿಸ್ಕೊ. ನಿನ್ನ ಮಾವ ಧರ್ಮರಾಜ ಅಂದ್ರೆ ನನ್ನ ಅಣ್ಣನಿಗೆ
ಅಡುಗೆಯಲ್ಲಿ ವಿಷ ಬೆರೆಸಿ ಊಟ ಮಾಡಿಸ್ಬೇಕು. ನಿಮ್ಮ ಬಾಯಲ್ಲಿ ಎಂತ ಮಾತುಗಳೇ. ನನ್ನ ಮಾವನಿಗೆ ನಾನು ವಿಷವನ್ನು ಉಡಿಸಬೇಕು. ಇದು ನನ್ನಿಂದಾಗದ ಕೆಲಸ. ಇದು ನನ್ನಿಂದ ಸಾಧ್ಯವಿಲ್ಲ, ಸಾಧ್ಯವಿಲ್ಲ. ಯಾತಕ್ಕಾಗಲ್ಲ? ಏತಕ್ಕಾಗಿ ಅಂದ್ರೆ ನಾನು ಕೇವಲ ಹೆಣ್ಣು ಎಂಬ ಕಾರಣಕ್ಕೆ ನನ್ನ ಆಡದವರು ನನ್ನನ್ನ ಕಸದ ಬುಟ್ಟಿಗೆ ಎಸೆದರು. ಆದ್ರೆ ನನ್ನ ಮಾವ ಅಲ್ಲಿಂದ ನನ್ನನ್ನ ಮನೆಗೆ ಕರೆತಂದು ನನ್ನನ್ನ ಸಾಕಿ ಬೆಳೆಸಿ ನನಗೆ ಸರಸ್ವತಿ ಎಂದು ಹೆಸರನ್ನ ಇಟ್ಟಿ ವಿದ್ಯೆಯನ್ನ ದಾನ ಮಾಡಿ ನನ್ನ ಬಾಳನ್ನೇ ಬಂಗಾರಗೊಳಿಸಿರುವ ನನ್ನ ಮಾವನಿಗೆ ನಾನು ಹೀಗೆ ವಿಷವನ್ನ ಹೊಡೆದರೆ, ನಾನು ಹೀಗೆ ವಿಷವನ್ನ ಹೊಡೆದರೆ. ಹಾಗಾದರೆ ನಿನಗೆ ಸೋಳೆ ಎಂಬ ಪಟ್ಟವನ್ನು ಕಟ್ಟಿ ಆ ನನ್ನಣ್ಣ ಧರ್ಮರಾಜನಿಗೆ ತಮ್ಮನ ಹೆಂಡತಿಯನ್ನೇ ಆಳಿದ ವಿಷ ಪುರುಷ ಎಂಬ ಬಿರುದನ್ನು ಕಟ್ಟಿ ನಾ ಹೂಡುವೆ ಒಂದು ಬಾಣ. ಆಗ ಆಗ ಈ ಸಮಾಜ ನಿನಗೆ ಸೂಳೆ ಎಂದು ಕರೆಯುವುದು. ಅದನ್ನು ಸಹಿಸದ ಅಣ್ಣ ನೀನು ಸಾಯಲೇಬೇಕು. ಆಗ ನಾನು ನಿಮ್ಮ ಹಿಂದೆಯೇ ಬರುವೆ. ಹಿಂದಿರುಗಿ ಬಾರದ ಸ್ಮಶಾನಕ್ಕೆ ಬೇಡಿ ಸ್ವಾಮಿ, ಬೇಡಿ. ನನ್ನ ಮಾತನ್ನು ಕೇಳಿ. ನೋಡಿ, ನಾವು ಯಾರನ್ನು ಕೂಡ ಸಾಯೋದು ಬೇಡ. ಸತ್ಯ ಎನ್ನುವುದು ಒಂದು ರೀತಿ ಬೆಳಕು ಇದ್ದಂತೆ. ಅದನ್ನ ತಾಳ್ಮೆಯಿಂದ ಕಾಯಬೇಕು. ಇವತ್ತನ್ನ ನಾಳೆ ಆದ್ರೂ ಸತ್ಯ ಎನ್ನುವ ಬೆಳಕು ನಮ್ಮನ್ನ ಹುಡುಕಿಕೊಂಡು ಬಂದೇ ಬರುತ್ತೆ. ದಯಮಾಡಿ ನನ್ನನ್ನು ನಂಬಿ ಸ್ವಾಮಿ, ನನ್ನನ್ನು ನಂಬಿ. ನೋ ನೋ, ಇಂಪಾಸಿಬಲ್. ನಿನಗಿರೋದು ಎರಡೇ ಆಯ್ಕೆಗಳು. ಒಂದು, ಅಣ್ಣ ನೀನು ಸಾಯಲೇಬೇಕು, ಇಲ್ಲ ನಾವು ಮೂವರು ಸಾಯಬೇಕು. ಆಯ್ಕೆ ಮಾತ್ರ ಅನಿವಾರ್ಯ, 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 ಅನಿವಾರ್ಯ. Goodbye. ಅಯ್ಯೋ ದೇವರೇ, ನನ್ನ ಬಾಳಿಗೆ ಯಾಕಿಂತ ಬೆದಗಾಳಿಯನ್ನು ಬೀಸಿದೀಯಾ? ನನ್ನ ಬಾಳಿಗೆ ಯಾಕೆ ಇಷ್ಟೊಂದು ಕೆಟ್ಟ ವಿಪತ್ತನ್ನ ತಂದಿರುವೆ? ಇದನ್ನ ನೀಡುವ ಬದಲು ಆ ಕಸದ ಬುಟ್ಟಿಯಲ್ಲಿ ಈ ನನ್ನ ಹಾಳಾದ ದೇಹ ನರಿ ನಾಯಿಗಳ ಪಾಲಾಗಬಾರದಂತೆ, ನರಿ ನಾಯಿಗಳ ಪಾಲಾಗಬಾರದಂತೆ. ಊರಿಗೆ ನ್ಯಾಯವನ್ನ ಕೊಡಿಸುವ ಈ ನನ್ನ ಕೈ ನನ್ನ ಮಾವನಿಗೆ ನಾನು ಹೇಗೆ ಉಳಿಸಲಿ ವಿಷವನ್ನ? ಇಲ್ಲ, ಇದು ನನ್ನಿಂದಾಗದ ಮಾತು, ನನ್ನಿಂದಾಗದ ಮಾತ. ದೇವರೇ, ನಾನೀಗ ಏನು ಮಾಡಲಿ? ನಾನೀಗ ಏನು ಮಾಡಲಿ? ಹೀಗೆ ನಡೆದಿದ್ದು ನಿಜವಾದರೆ ರೈತರ ಕುಟುಂಬಕ್ಕೆ ಹಿತ ಯಾರು ತಂದೆ, ಹಿತ ಯಾರು? ಮಗು ಸರಸ್ವತಿ, ಭೂಮಿ ತೂಕದ ಹೆಣ್ಣು ನೀನೆಂದು ಮರೀತಿರುವೆಯೇನು? ಗಂಡ ಎಂದರೆ ದೇವರು ಎನ್ನುವ ಸತ್ಯದ ಪಥದಲ್ಲಿ ಸಾಗಿದ ಸಾತ್ವಿಕರು ಭಾರತೀಯ ದಾರಿಯರು. ಗಂಡನ ಮಾತನ್ನು ತಲೆಬಾಗಿ ಗೌರವಿಸಿದ ಸತಿ ಸಾವಿತ್ರಿ ಈ ಭರತ ಭೂಮಿಯ ಮಗಳೇ. ಗಂಡನಿಗೆ ಬೇಡವಾದ ಜಗತ್ತು ನನಗೂ ಬೇಡ ಎಂದು ಕಣ್ಣು ಕಟ್ಟಿಕೊಂಡ ಗಾಂಧಾರಿ ಈ ನೆಲದ ನಾರಿ. ಧರ್ಮದ ಪ್ರತೀಕವಲ್ಲವೇ? ಪತಿಯ ಮಾತಿಗೆ ಮರು ಮಾತಾಡದೆ ಗರ್ಭಿಣಿಯಾದರೂ ಕಾನನ ಸೇರಿದ ಸೀತೆ ಸಾರಿದಳು ಪತಿಯೇ ಪರದೈವವೇ. ಸರಸ್ವತಿ ಸೋತು ಶರಣಾಗದರು. 3 ದಿನದ ಬಾಳಿಗೆ ಗಂಡನ ಮಾತನ್ನು ತಿರಸ್ಕರಿಸದಿರು. ದೇವರೇ, ಅಯ್ಯೋ ನನ್ನ ದೇವರೇ,
ಯಾವ್ದಪ್ಪ ಫೀಸು ನನಗಾಗಿ ಬಂದಿರುವ ಮಾಸ್ಟರ್ ಫೀಸ್? ನಾನು ಅಮಲಾಪುರದ ಅಮಲ. ಅಮಲ ಏನು ನಿನ್ನ ಕೋಮಲ ಅಮಲ ನಿನ್ನ ಕೈ ಎಷ್ಟು ಕೋಮಲ. ಕೇವಲ ಕೈಯಷ್ಟೇ ಯಾಕೆ ನೋಡ್ತಿ ಮಾಮ, ಇನ್ನೂ ಈ ಹೃದಯದಲ್ಲಿ ಏನೇನೋ ಇದೆ. ಎಲ್ಲದೂ ಹಂಗೆ ಇದೆಯಾ ಚೆನ್ನಾಗಿ? ಎಲ್ಲ ಹೌದಾ? ನಂದೇನಾ? ಎಲ್ಲ ನಿಂದೆ ಮಾಮ. ಹೌದಾ? ಒಂದೇ ಒಂದು ಕೋರಿಕೆಯನ್ನ ನೀನು ಈಡೇರಿಸಿದ್ರೆ ನನ್ನದೆಲ್ಲ ನಿಂದು. ಅದೇ ಕ್ಷಣದಲ್ಲಿ ಸೂಚಿಸುವ ಈ ಸಿದ್ಲಿಂಗ ನಿನ್ನ ಕೋರಿಕೆನ ಅದೇನಂತ ಹೇಳು ಮಾಮ. ಆಟಕ್ಕಿಂತ ಮುಂಚೆ ಒಂದೇ ಒಂದು ಫೋಟೋ ತಕೊಳ್ಳೋಣ. ಓಕೆ ಬನ್ನಿ. ಮೊದಲು ಫೋಟೋ ಆಮೇಲೆ ಆಟ. ಒಂದು 5 ನಿಮಿಷ ಕೆಲಸ ಐತಿ, ಹಿಂಗ್ ಬರ್ತೀನಿ. ಅಯ್ಯೋ ಎಳ್ಳ ಮೂಡ್ ಸರಿ ಇಲ್ಲ. ಒಳ್ಳೆ ಬೀಸ್ ಸಿಕ್ಕತಿ, ಟೈಮು ಒಳ್ಳೆ ಟೈಮಾಗೈತೆ. ಈ ಟೈಮಲ್ಲಿ ಬ್ಯಾಟಿಂಗ್ ಮಾಡ್ಕೊಂಡ್ಬಿಡದ. ಒಳ್ಳೆ ಟೈಮ್. ಬರ್ಲಿ ಒಳ್ಳೆ ಮೂಡ್ ಆಫ್ ಆಗಿತ್ತ. ಏನ್ ಅದು ಸೊಂಟ ಬಾರಿ ಇತ್ತಪ್ಪ. ಇನ್ನೇ ಈ ಒಳ್ಳೆ ಪೀಸ್ ಹೋತು. ಯಾರೋ ಬೆಕ್ ಬಂದು ಬಂದಲ್ಲಿ ಸಿದ್ಲಿಂಗ ಯಾರು ಅಂತ ಅನ್ಕೊಂಡಿದ್ದಿಲ್ಲ ಇಷ್ಟವರೆಗೂ. ನಾನು ಒಳ್ಳೆ ಫಿಗರ್ ಬಂದತಿ, ಒಳ್ಳೆ ಟೈಮಿಂಗ್ ಅಂತ ನಾನು ಅನ್ಕೊಂಡಿದ್ದಪ್ಪ. ಈ ಅವತಾರ ನಿನ್ನ ಗ್ರಹಚಾರ ಬಿಡ್ಸಕಲ್ಲ ಸಿದ್ಲಿಂಗ ಬಂದಿರೋದು. ಅಂದ್ರೆ ನಮ್ಮ ಮಾವನು ಫೋಟೋ ಹಿಡ್ಕೊಂಡು ಇಷ್ಟು ದಿನ ಆಟ ಆಡಿಸಿದ್ದೆ. ಹೌದಾ? ಈಗ ಆಟ ಆಡ್ಸು. ಮೊಬೈಲ್ ನನ್ನ ಕೈಯಾಗ, ಅದ್ರಾಗಿರೋ ವಿಡಿಯೋ ನನ್ನ ಕೈಯಾಗ, ಫೋಟೋನು ನನ್ನ ಕೈಯಾಗ. ಎಲ್ಲ ಟ್ರಾನ್ಸ್ಫರ್ ಮಾಡ್ಕೊಂಡಿನಿ, ಅವೆಲ್ಲ ಡಿಲೀಟ್ ಮಾಡಿದೀನಿ ಮಚ್ಚ. ಹೌದಾ? ಹೌದು. ಅಯ್ಯೋ ಅದನ್ನ ಇಟ್ಕೊಂಡು ನಾನು ಏನನ್ನೋ ಮಾಡಲ್ಲ ಅನ್ಕೊಂಡಿದ್ದಲ್ಲೋ ಯಪ್ಪ. ಏನೋ ಮಾಡಕ್ಕಾಗಲ್ಲ. ಸಿದ್ಲಿಂಗ ಬಜ್ಜರಿ ಕಿಸಿದ್ದಿದ್ದಲ್ಲಪ್ಪ, ಈ ಕಿಸಿ ನೋಡೋಣ. ಅಯ್ಯೋ ಕಿಸಿಲ್ದಾಗ ಮಾಡ್ಬಿಟ್ರಲ್ಲಪ್ಪ. ಸಿದ್ಲಿಂಗ, ಎರಡು ಮನಸ್ಸುಗಳ ಮಿಲನವೇ ಪ್ರೀತಿ. ಒಬ್ರಿಗೊಬ್ರು ನಂಬರ್ ಎಕ್ಸ್ಚೇಂಜ್ ಮಾಡ್ಕೊಂಡು ವಾಟ್ಸಪ್ ಮೆಸೇಜ್ ಮಾಡಿ, ವಿಡಿಯೋ ಕಾಲ್ ಮಾಡಿ, ಊಟ ಮತ್ತೇನು ಅಂದ್ರಲ್ಲಿ ಪ್ರೀತಿ. ಡೈರೆಕ್ಟ್ ಬೇಕಂದ್ರೆ ಹಿಂಗ್ ಬೇಕಂದ್ರೆ ಸಿಗ್ತಾವ ಹುಚ್ಚ. ಅಯ್ಯೋ ಇದ್ರಾಗ ನಮ್ದು ತಪ್ಪಾಯ್ತು ಬಿಡ್ರಿ ಸಾಹೇಬ್ರ. ಮತ್ತೆ ನನ್ನ 5 ವರ್ಷದ ಸಂಬಳ. ಸಿದ್ಲಿಂಗ ಅಲ್ಲನೇ ಸಿದ್ಲಿಂಗ ಮಾತಿದ್ರೆ ನಿಮ್ಮಪ್ಪ ಅಂತೋನು ನಿಮ್ಮಪ್ಪ ಇಂತೋನು ಅಂತನ ಬೆಟ್ ಮಾಡಿ ತೋರಿಸ್ತಿದ್ದಲ್ಲ. ಜೀವನದಾಗ ಏನಾರ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿ ತಪ್ಪಾಗಿರ್ತದಪ್ಪ. ಅದನ್ನ ಸುಧಾರಿಸ್ಕೊಂಡು ಹೋದ್ರನ್ನ ಜೀವನ ಆಗುತ್ತೆ ಅಂತೀನಿ. ಏನಾಗ್ಬಿಡಮ್ಮ. ಹೌದು, ನಿಂಗೆ ನಂದು ಬಹಳ ತಪ್ಪಾಗ್ಬಿಡತ್ತೆ. ನಿನಗೂ ನಿಮ್ಮ ಅಪ್ಪ ಬಹಳ ಕಾಟ ಕೊಟ್ಬಿಟ್ಟಿನಿ. ನನ್ನನ್ನ ಕ್ಷಮಿಸ್ಬಿಡ್ರಿ. ಮತ್ತ 5 ವರ್ಷ ಸಂಬಳ ಹೆಂಗ್ ಕೊಡಿಸ್ತೀಯ? ಕೊಡಿಸ್ಬಿಡ್ತೀನಿ ನಿಮ್ಮ ಅಪ್ಪನ ತಗ. ಸಿದ್ಲಿಂಗ, ನಂದು ತಪ್ಪೈತಿ. ನಿನ್ನ 5 ವರ್ಷ ಸಂಬಳ ಇಲ್ಲೇ ತಗೊಂಬರಿಯ. ತಿಂಗಳ ನಿನ್ನ ಕೈಯಾಗ ಕೊಟ್ರೆ ಖರ್ಚು ಮಾಡ್ಕೊಂತ ಅಂತ ಹೇಳ್ಬಿಟ್ಟು ನಾನು ಕಲೆಕ್ತೀನಿ. ತಗೊಳಪ್ಪ ನಿನ್ ಸಂಬಳ ಮರೆಯ. ಅಪ್ಪ ಎಷ್ಟು ಮಾಡಿದ್ಯಪ್ಪ? 5 ವರ್ಷ ಸಂಬಳ ಅದ್ರಾಗೈತಿ ಮಗಳ. ಅಲ್ಲ, ನಿನ್ ಋಣ ಯಾವ ನಾಯಿ ಬೇಕಾಡ? ಯಾವ ನಾಯಿ ಬೇಕು ನಿನ್ ಋಣ? ಯಾವ ನಾಯಿ ಬೇಕು ಅಲ್ಲಲೇ. ಕಮ್ಮಿದ್ದಂಗ ಐತೆ. 5 ವರ್ಷ ವಯಸ್ಸಿಗೂ 3 ವರ್ಷದ ಕೊಟ್ಟಂಗೈತಲ್ಲೋ ಮಾವ. ನಾಜಕಯ್ಯ, ನಿಂದು ಸಿದ್ಲಿಂಗದ್ದು ಇವೆಲ್ಲ ತಿಂಡಿದವಂದ್ರ ಒಂದ್ 4 ಕ್ವಾರ್ಟರ್ ತಗೊಂಡ್ ನಮ್ಮ ಬಸ್ಸಿಗೆ ಹೇಳಿದ್ರೆ ಎಲ್ಲಾರ ಭಾಗಿಯಾಗಿಸಿ ಟೇಬಲ್ ಮೀಟಿಂಗ್ ಮಾಡ್ತದ. ಇಷ್ಟು ದಿನ ಕಚ್ಚಾಡ್ಕೊಂಡು ನಮ್ಮಿಬ್ರು ಲವಿಗೆ ಅಡ್ಡಗಾಲ ಹಾಕ್ಬಿಟ್ಟಿರ್ಲಿಲ್ಲ ಇಬ್ರು. ಹೋಗ್ಲಿ ಬಿಡ್ಲೆ ಬಚ್ಚ. ಅವನಿಗೆ ವೈಟ್ ಫ್ಲೈಟ್ ಲೈಟ್ಸ್ ಕಡಿಮೆ ಅದಾವ. ಹೋಗ್ಲಿ ಬಿಡ್ಲೆ ಬಚ್ಚ. ನಿನಗೂ ನಾನು ತೊಂದರೆ ಕೊಟ್ಬಿಟ್ಟಿನಿ. ನೀನು ಕ್ಷಮಿಸ್ಬಿಡಪ್ಪ ನನ್ನ. ಕ್ಷಮಿಸ್ತೇನೆ. ಮುಂದ ಏನೋ ಮುಂದ ನಿಮ್ಮಿಬ್ಬಳು ಮದ್ವೆ ನಾನಾ ಮಾಡಿಬಿಡ್ತೀವಿ. ಬೇಡ. ಯಾವಾಗ? ಈಗ್ಲೇ 5 ನಿಮಿಷಕ್ಕೆ ಮಾಡ್ಬಿಡ್ತೀನಿ. ಸುರುವಚ್ಚ ಸಿದ್ಲಿಂಗ. ಆಯ್ತು, ಕೊನೆಗೂ ಇನ್ ಮುಂದೆ ಹೋಗ್ಬಿಟ್ಟೆ. ಆಯ್ತು, ಸ್ವಾಮಿಯರಿಗೆ ಒಂದು ಫೋನ್ ಮಾಡಿ ಒಳ್ಳೆ ಮುಹೂರ್ತ ಫಿಕ್ಸ್ ಮಾಡಲ್ಲ ಹೋಗ್ಲತ್ತಾಗೆ. 5 ನಿಮಿಷ ಚೆನ್ನಾಗೈತಂತೆ. ಟಾಟಾ ಮಾಡಿದ್ರೆ ಲೇಟ್ ಆಕತ್ತ. ಈಗ ಗಟ್ಟಿ ಬಿಡು ತಾಳಿನ. ಒಡೆಯಲ್ಲ ಗಟ್ಟಿ ಬೇಡ, ಬಡೀರಿ ಮಾಸ್ಟ. ಜೀವನದಾಗ ನಾವು ಆಚರಣೆ ಮಾಡೋದು ಕೆಲಸನ. ಫುಲ್ ಖುಷಿಯಾಗದಿ. ಹೌದೌದು. ಊಟಕ್ಕೆ ಬಿರಿಯಾನಿನ ಬೀಗರು ಊಟ ಅಂತ ಹೇಳಿದ್ದನು. ಮದುವೆಗೆಲ್ಲ ಬೀಗರು ಊಟಕ್ಕೆ. ಪಾಪಮ್ಮ ನಾವು ನಿಮ್ಮ ಕೆಟ್ಕೊಂಡಿ. ಇದೇ
ಕರೆಕ್ಟ್ ಮಾಡಿವಲ್ಲ ನೀವು ಕರೆಕ್ಟ್ ನೀವು ಮಾಡಿದ್ರೆ ನಾವು ಹೋಗ್ತೀವಿ ಮಗನ್ ಕೊಟ್ಟಿನಿ ಖಾಲಿ ಬಿಟ್ಟು ಆಶೀರ್ವಾದ ತಗೊಳ್ಳಿ ಮಗ. ಆಶೀರ್ವಾದ ಮಾಡಪ್ಪ. ನೀವು ಪುತ್ರಪ್ಪ ಏನಿಲ್ಲ ಖಾಲಿ ಖಾಲಿ ಅಣ್ಣ ಹಾ? ಅಣ್ಣ ಹಾ, ಅಣ್ಣ ಕಾಲಗಳು ತಗೊಂಡೋಡಿ ಅಣ್ಣ ಅನ್ಬೇಡ ಅಂಕಲ್ ಅಲ್ಲಿ ನಡಿತೈತಿ ನಮ್ಮಿಬ್ಬರ ಮದ್ವೆ ನೀನೇ ನಿಂತು ಮಾಡಿರ್ಬೇಕಲ್ಲ ಅದನ್ನು ನಾನಲ್ಲಿ ನಿಂತು ಮಾಡ್ತಿಲ್ಲ ಅಯ್ಯಣ್ಣ ಶ್ರೀಮಂತ ಕಾರ್ಯ ಅದನ್ನು ನಾನು ಹೇಳಿದ್ ಮತ್ತೆ ನಾನು ಹೇಳ್ತಿ ಕಂಡೆ ನಾನು ಹೇಳಿದ್ದು ಅದೇ ಮಾಡಿಸ್ಬೇಕು ಅಂತೀನಿ ಹಾ. ಆಶೀರ್ವಾದ ಮಾಡೋಣ ಹಾ ಅಯ್ಯೋ 100 ಕಾಲ ಬಾಳವ ಎಲ್ಲಿ ಹೊಂಟಿರಿ ಹನಿಮೂನಿಗೆ ನಾನಂತೂ ನಾಗಾಲ್ಯಾಂಡ್ ಹೇಳಿದ್ದೆ ಅವ್ರು ಎಲ್ಲಿ ಕರ್ಕೊಂಡು ಗೊತ್ತಿಲ್ಲ ರೀ ಇನ್ನೊಂದು ಸಿದ್ಧಿಗ ಶಿವ ಪೂಜೆ ಕರಡಿಯಾಗಲಿ ಮತ್ ಬರ್ಲೆ ಮಗ ಹೋಗ ನಡಿಯಪ್ಪ ನೀನು ಶುರು ಹಚ್ಕೊಳಪ್ಪ ಬಾರೆ ಬಾರೆ ಕಲ್ಯಾಣ ಮಂಟಪಕ್ಕೆ ಬಾರೆ ನಮ್ಮ ಮದುವೆ ಸತ್ತಾಯಿತೀಗ ಬೇಗ ಬಾರೆ ಚುಚ್ಚಿರಲು ಬಾಳಿ ಕಟ್ಟುವೆ ಬಾರೆ 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 ಕಲ್ಯಾಣ ಮಂಟಪಕ್ಕೆ ಬಾರೆ ನಮ್ಮ ಮದುವೆ ಸತ್ತಾಯಿತೀಗ ಬೇಗ ನನ್ನ ಬಿಟ್ಟಿಯಲ್ಲೇ ನಮ್ಮಲ್ಲೇ ಹೃದಯದ ಭಾವ ಬೆರೆತಿರಲು ಬೆರಳಿಗೆ ನಿಂದು ತೊಡಿಸಿರಲು ನಾನು ಇಬ್ಬರು ಮೇಲ್ಪಡಿಸಲು ಬಾರೆ ಬಾರೆ ಕಲ್ಯಾಣ ಮಂಟಪಕ್ಕೆ ಬಾ ಗಟ್ಟಿ ಚಟ್ಟಾಯಿತೀಗ ಬೇಗ ಬಾ ಚೆಚ್ಚಿಡಿರಲು ಕಾಳಿ ಕಟ್ಟುವೆ ಬಾರೆ 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 ಬಾ ಬಾರೆ ಕಲ್ಯಾಣ ಮಂಟಪಕ್ಕೆ ಬಾ ನಮ್ಮ ಮದುವೆ ಚಟ್ಟಾಯಿತೀಗ ಬೇಗ ಬಾ ಗಟ್ಟಿ ಚೆಚ್ಚಿಡಿರಲು ಕಾಳಿ ಕಟ್ಟುವೆ ಬಾರೆ ಬಾರೆ ನಾನು ಬರ್ತೀನಿ ಮನೆಗೆ ಹೋಗಿ ಸ್ವಲ್ಪ ರೆಡಿ ಆಗ್ಬಿಡ್ತೀನಿ ನೀ ಆಧಾರ್ ಕಾರ್ಡ್ ತಗೊಂಡ್ ಬಂದ್ಬಿಡು ಎಲ್ಲ ಕಡೆಗೆ ಫ್ರೀ ಐತಿ ಹಂಗ ಚಿಕ್ಕ ಬಂದ್ಬಿಡು ಹೋಗಿ ಹೋಗಿ ಇನ್ನೊಂದು ಗಂಡಸ್ತಾನಿಗೆ ಮದುವೆ ಆದಲ್ಲ ಆಧಾರ್ ಕಟ್ ಮಾಡಿ ಬಂದ MLA ಚಲಪತಿ ಅಣ್ಣನವರಿಗೆ ರಾಜನೀತಿಯ ಚತುರ ಬಡವರ ಬಂಧು ನಮ್ಮ ಚಲಪತಿಯವರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಪಾದಾರ್ಪಣೆ ಮಾಡಿದ್ದಾರೆ. ಅವರಿಗೆ ನಮ್ಮ ಕಡೆಯಿಂದ ಅನಂತ ಧನ್ಯವಾದಗಳು. ಜಯ ಈ ಚಲಪತಿಗೆ ಜಯ ಈ ನನ್ನ ಜಯವೇ ಅಂತವಿಲ್ಲ ಈ ನನ್ನ ಜಯಕ್ಕೆ ವಿರೋಧಿಗಳಿಗೆ ವಿವಿಧ ಬಗೆಯ ವಿಷ ಉಳಿಸಿ ಈ ಎದುರಾಳಿ ಎದೆಯ ಬಗೆದು ನಾನಾದೆ ಈ ನಾಡಿನ ಮುಖ್ಯಮಂತ್ರಿ. ವಿಜಯಲಕ್ಷ್ಮಿಯ ವೀರಪುತ್ರ ನೀವಾಗಿರುವಾಗ ಅಪಜಯದ ಪದ ಉದ್ಭವಿಸೋದು ನಿಮ್ಮ ಬಾಳಿನಲ್ಲಿ. ಮುಂದಿನ ನಾಡಿನ ಮುಖ್ಯಮಂತ್ರಿ ಚಲಪತಿ ಅವರೇ ಅಣ್ಣನವರಿಗೆ ಇನ್ನು ವೈಭವದ ಬದುಕಿಗೆ ಬವಣೆ ಬಾರದು ನೀವಿರುವ ತನಕ. ಮತ ಹಾಕಿದ ಮತದಾರ ಮರುಗುವನು ದೈವವನ್ನು ಬೈಯುತ್ತಲೇ ನಿಮ್ಮನ್ನು ಧೀಮಂತ ರಾಜಕಾರಣಿ ಎಂದು ಕೂಗಿ ಕೂಗಿ. ಹೌದು ವಿಕ್ರಮ್, ಹೌದು. ಈ ನಾಡಿಗೆ ನಾವೇ ಸೂತ್ರಧಾರರು. ಹಾಗಂತ ನಾವ್ಯಾರು ಮೈ ಮರೆಯಬಾರದು. ಮತ ಹಾಕಿದ ಮತದಾರನ ಮುಂದೆ ಅಮಾಯಕರಿಗೆ ಸಾವಿನ ಮಂತ್ರಣ ನೀಡಬೇಕು. ಶಂಕರ್, ಹೌದು ಹೌದು ಚಲಪತಿ ಅವರೇ,
ವಿಕ್ರಮನ ಪಾತ್ರ ಬಹುದೊಡ್ಡದು. ವಿಕ್ರಮ ಇಲ್ಲದಿದ್ದರೆ ನಾವು ಈ ಮಟ್ಟಕ್ಕೆ ಬೆಳೆಯಲು ಸಾಧ್ಯವಿತ್ತೆ. ಹಾಗಾಗಿ ವಿಕ್ರಮನಿಗೆ ನನ್ನ ಕಡೆಯಿಂದ ಒಂದು ಕಿರುಕಾಣೆ. ಅರ್ಜೆಂಟ್ ಅಲ್ಲಿ ನಾನು ಹಣ ತರದೆ ಮರೆತುಬಿಟ್ಟೆ. ಇರಲಿ, ಏನಾಯ್ತು? ಹಣ ಒಂದೇ ಬರೀ ಕಾಣಿಕೆ ಅಲ್ಲ, ಸ್ವರ್ಣವೂ ಕೂಡ ಕಾಣಿಕೆ ಆಗಿದೆ. ಶಂಕರ್, ಅದೆಲ್ಲ ನನಗೆ ಬೇಡ. ಪ್ಲೀಸ್, ಇಲ್ಲ ಅನ್ಬಾರ್ದು. ಇಲ್ಲ, ನಮಗೆ ಪ್ರೀತಿ ಪಾತ್ರ. ಈ ಮಿತ್ರ ದ್ರೋಹಿಯನ್ನು ಕ್ಷಮಿಸಿಬಿಡು ನಾಗರಾಜ್. ಇದೆ ನೋಡು ಜಗದ ರೀತಿ, ನಿಮ್ಮ ಪ್ರೀತಿ ಕಣ್ಣನ ರೀತಿ. ಇದೆ ನೋಡು ಜಗದ ರೀತಿ, ನಿಮ್ಮ ಪ್ರೀತಿ ಕಣ್ಣನ ರೀತಿ. ಆ ವಿಧಿಯು ಬರೆದ ಕವಿತೆ, ಆ ವಿಧಿಯು ಬರೆದ ಕವಿತೆ. ದೂರಾಯ್ತು ನಿಮ್ಮ ಪ್ರೀತಿ, ದೂರಾಯ್ತು ನಿಮ್ಮ ಪ್ರೀತಿ. ಅಲ್ಲ ಚಲಪತಿಯವರೇ, ವಿಕ್ರಮ ಮಾಡಿದ ಸಹಾಯಕ್ಕೆ ನೀವು ನೀಡಿದ ಪ್ರತಿಫಲ ಇದೇನಾ? ಶಂಕರ್, ಇದು ರಾಜಕೀಯ, ಇದು ರಾಜಕೀಯ. ನಿನ್ನದು ಬರೀ ವ್ಯಾವಹಾರಿಕ ಜ್ಞಾನ. ಆದರೆ ಈ ಚಲಪತಿಯದು ರಾಜಕೀಯ ಚದುರಂಗದ ಒಳಮರ್ಮದ ಚದುರಂಗದಾಟ. ಶಂಕರ್, ಚರುದೆಂದರಾಟ. ಶಂಕರ್, ಇವನು ತನ್ನ ಪ್ರಾಣ ಸ್ನೇಹಿತನಿಗೆ ಮೋಸ ಮಾಡಿದ ಎಂದ ಮೇಲೆ ಮುಂದೆ ನಮಗೂ ಸಹ ಅದಕ್ಕೆ ಇವನಿಗೆ ಆ ಶಿಕ್ಷೆ. ಶಂಕರ್, ನಾಳೆ ನಾವು ಡೆಲ್ಲಿಗೆ ಹೋಗಬೇಕು. ಬರುವುದರೊಳಗಾಗಿ ಈ ವಿಷಯವನ್ನು ನೀನು ಯಾರಿಗೆ ಗೊತ್ತಾಗದ ಹಾಗೆ ಸಮಾಪ್ತಿ ಮಾಡಬೇಕು. ಏನಂತೀಯ ಶಂಕರ್? ಆಯ್ತು, ನೀವು ಹೇಳಿದಾಗೆ ಯಾರಿಗೂ ಅನುಮಾನ ಬರದ ರೀತಿಯಲ್ಲಿ ಈ ಕಾರ್ಯ ಮುಗಿಸ್ಕೊಡ್ತೀನಿ. That is good, ಶಂಕರ್. That is good. ಹೋಗಿ ಬನ್ನಿ. ಈ ರಾಜಕಾರಣಿಗಳ ಅಂತರಾತ್ಮದಲ್ಲಿ ಲಗಾಮು ಇಲ್ಲದೆ ಓಡುವ ವಿಚಾರಗಳು ಅದೆಷ್ಟೋ ನಾನಂತೂ ಕಾಣೆ. ಆದರೆ ತನ್ನ ರಾಜಕೀಯದ ದಾರಿಗೆ ಅಡ್ಡಲಾಗಿ ಬರುವ ಎಲ್ಲರನ್ನು ಮುಗಿಸುವ ಈ ರಾಜಕಾರಣಿಗಳು ಸ್ನೇಹಿತ ವಿಕ್ರಮ್ ಮುಂದೆ ಮುಂದೆ ನಾನು ಆಗ್ಬಹುದು. ಅಬ್ಬಬ್ಬ, ಇವರ ಸಹವಾಸವೇ ಬೇಡ, ಈ ರಾಜಕಾರಣಿಗಳ ಸಹವಾಸವೇ ಬೇಡ. ಇರೋ ಬರೋ ಆಸ್ತಿ ಎಲ್ಲ ಮಠ ಮಾನ್ಯಗಳಿಗೆ ದಾನ ಮಾಡಿ ಈ ದೇಶನೇ ಬಿಟ್ಟು ಹೊರಟೋಗ್ಬಿಡ್ತೀನಿ. ನನ್ನ ರೈತ ಬಾಂಧವರೇ, ನಿಮ್ಮ ಮಕ್ಕಳು ಯಾರ ಜೊತೆ ವ್ಯವಹರಿಸ್ತಾರೆ ಅನ್ನೋದನ್ನ ಸ್ವಲ್ಪ ಗಮನದಿಂದ ನೋಡಿ. ವಿಕ್ರಮನಿಗೆ ಒದಗಿದ ಪರಿಸ್ಥಿತಿ ನಾಳೆ ನಿಮ್ಮ ಮಕ್ಕಳಿಗೂ ಒದಗಿರಬಹುದು. ಬೇಡ ಬೇಡ, ಈ ರಾಜಕಾರಣಿಗಳ ಸಹವಾಸವೇ ಬೇಡ.
ಹೋಗಿದ್ದೆ, ಅರ್ಧ ದಾರಿಯಲ್ಲೇ ಕೈ ಬಿಟ್ಟು ಹೋದೆಯಲ್ಲ. ಬರಕ್ಕೆ ನೀನು ಹಾಕಿಕೊಂಡು ಸತ್ಯಲ್ಲ, ನಾನು ಮಾಡಿದ ಅಪರಾಧವಾದರೂ ಏನು? ನಾನು ಮಾಡಿದ ಅಪರಾಧವಾದರೂ ಏನು? ಈ ಊರಿನ ಜನ ಧರ್ಮರಾಜನ ಹೆಂಡತಿ ಸತ್ತಳು ಅನಾಥವಾಗಿ. ಹಾಕೊಂಡು ಅಂತ ಹೇಳಿ ಸಾರಿ ಸಾರಿ ನಿಂದಿಸುತ್ತಿದ್ದ. ಸಾರಿ ಸಾರಿ ನಿಂದಿಸಿದ್ದಾರೆ. ಈ ನಿಂದನೆಗಳಿಂದ ನನಗೆ ಬದುಕಕ್ಕಾಗ್ತಿಲ್ಲ ಕಣೆ, ಬದುಕಕ್ಕಾಗ್ತಿಲ್ಲ, ಬದುಕಕ್ಕೆ ಆಗ್ತಾ ಇಲ್ಲ ಕಣೆ. ಎಷ್ಟು ದಿನದ ನನ್ನ ಸಂಸಾರದಲ್ಲಿ ಭಾರತೀಯ ನನ್ನರಿಗೆ ಯಾವ ತೊಂದರೆ ಇರುತ್ತಿಲ್ಲ. ಹಾಗಾದ್ರೆ ನನ್ನನ್ನು ಬಿಟ್ಟು ಹೋಗಿದ್ದಾಕೆ, ನನ್ನನ್ನು ಬಿಟ್ಟು ಹೋಗಿದ್ದಾಕೆ. ಹೇ ದೇವ, ಹೇ ದೇವ, ನಾನು ಒಬ್ಬಂಟಿಯಾಗಿರೋದು ಸಾಧ್ಯವಿಲ್ಲ ಕಣ, ನನ್ನ ಕರ್ಕೊಂಡ್ಬಿಡು. ನಾನೇನು ಮಾಡಪ್ಪ ಈಗ? ಸರಸ್ವತಿ ಬಾ, ಸರಸ್ವತಿ ಬಾರಮ್ಮ. ಮಾವ, ನೀವು ಈ ರೀತಿ 3 ಹೊತ್ತು ಅಕ್ಕನನ್ನ ನೆನೆಸ್ಕೊಂಡು ದುಃಖಿಸಿದರೆ ಯಾವ ಫಲವೂ ಇಲ್ಲ ಮಾವ. ಇದೆಲ್ಲವೂ ಕೂಡ ವಿಧಿಲಿಖಿತ. ಆ ದೇವರು ಇದೇ ರೀತಿ ಎಂದು ಬರೆದಿರುವಾಗ ಇದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಅದರಂತೆ ನೀವು 3 ಹೊತ್ತು ದುಃಖಿಸಿದರೆ ಯಾವ ಫಲವೂ ಇಲ್ಲ. ಬನ್ನಿ ಮಾವ, ಮೊದಲು ಊಟವನ್ನು ಮಾಡಿರಂತೆ ಬನ್ನಿ. ಬದುಕಿನ ಭಾಗ್ಯವೇ ದೂರವಾಗಿರುವಾಗ, ಬದುಕಿನ ಭಾಗ್ಯವೇ ದೂರವಾಗಿರುವಾಗ ಊಟ ಮಾಡಿ ಸಾಧಿಸುವುದಾದರೂ ಏನಿದೆ ಸರಸ್ವತಿ? ಊಟ ಮಾಡಿ ಸಾಧಿಸುವುದಾದರೂ ಏನಿದೆ? ಚೇಚೆ ಮಾವ, ಹಾಗೆಲ್ಲ ಮಾತಾಡಬಾರ್ದು ಮಾವ. ಮಾವ, ನಾವು ಬದುಕಿರುವಷ್ಟು ದಿನ ಸಂತೋಷವಾಗಿ ನೆಮ್ಮದಿಯಾಗಿರ್ಬೇಕು ಮಾವ. ನಾನಿವತ್ತು ನಿಮಗೆ ಕೈ ಕತ್ತಲ ಕೊಡ್ತೀನಿ. ಬನ್ನಿ ಮಾವ, ನಾನು ನಿಮಗೆ ಊಟವನ್ನು ಮಾಡಿಸ್ತೀನಿ. ಆಯ್ತಮ್ಮ, ಮಾಡಿಸಮ್ಮ. ಸರಸ್ವತಿ, ಹಸಿದ ಮದುವೆಗೆ ಕರೆಯಲ್ಲಿ ಆಲೋಚಿಸುವಂತೆ ಕೈ ತುತ್ತು. ಎಷ್ಟು ಚೆನ್ನಾಗಿದೆಯಮ್ಮ, ಎಷ್ಟು ಚೆನ್ನಾಗಿದೆ ಈ ದಿನದ ಊಟ. ಇದಕ್ಕಿಂತ ಭಾಗ್ಯವಿರದು ಈ ನೀನು ಈ ರೀತಿ ತಿಳಿಸ್ತಾ ಇದ್ರೆ ಮುಂದಿನ ಜನ್ಮದಲ್ಲಿ ನಿನ್ನ ಮಗನಾಗಿ ಹುಟ್ಟಬೇಕೆಂದಿರುವೆ. ಬಹುದಾಸೆಯಲ್ಲಿ ಸರಸ್ವತಿ, ಬಹುದಾಸೆಯಲ್ಲಿ. ಸರಸ್ವತಿ, ಯಾಕಮ್ಮ ಕಣ್ಣೀರು? ಯಾಕಮ್ಮ ಕಣ್ಣೀರು ಆಗ್ತಿದ್ಯಾ? ನಾನೇನಾದ್ರೂ ಮಾತಾಡಿದ ತಪ್ಪಾಯ್ತಾ? ನನ್ನ ಮಾತುಗಳು ನಿನಗೆ ತಪ್ಪೆನಿಸಲವೇ? ನಿಮ್ಮ ಮಾತು ತಪ್ಪಲ್ಲ ಮಾವ. ನನ್ನ ಹಣೆಯ ಬರ ಇಷ್ಟವಾದ ಹಣೆಯ ಬರ ಮಾವ. ನಿಮ್ಮ ಹೃದಯ ವೈಶಾಲ್ಯತೆಯನ್ನು ಅರಿಯಲಾರದೆ ದೇವರ ಸಮಾನ ತಂದೆಯ ಸ್ವರೂಪದಂತಿರುವ ನಿಮಗೆ ವಿಷವನ್ನ ಕೊಟ್ಟು ಸಾಯಿಸುವ ಹಣೆಯ ಬರ ನನ್ನದಾಗಿದೆ ಮಾವ, ನನ್ನದಾಗಿದೆ. ನಿಮ್ಮ ಜೀವವನ್ನ ತೆಗೆಯಲು
ಕಣ್ಣೀರು ಎಂಬುದಲ್ಲ, ಈ ಊರಿಗೆ ನ್ಯಾಯ ಕೊಡುವ ನ್ಯಾಯ ದೇವತೆಯಲ್ಲಿ ಕಣ್ಣೀರೇ ಇಲ್ಲ ಇಲ್ಲ, ಇದು ಕಣ್ಣೀರು ಅದಲ್ಲಮ್ಮ. ನ್ಯಾಯ ದೇವತೆ ನಾನಲ್ಲ ಮಾವ, ನಾನಲ್ಲ. ನ್ಯಾಯದ ತಕ್ಕಡಿಯನ್ನ ಇಡುವ ಕೈಯಲ್ಲೇ ವಿಷದ ತಟ್ಟೆಯನ್ನ ಹಿಡಿದು ನಿಂತಿರುವ ನೋಡಿ ಮಾವ. ಅಮೃತವನ್ನು ಕೊಡುವ ಈ ನನ್ನ ಕಂದ ವಿಷ ಕೊಡಲು ಸಾಧ್ಯವಿಲ್ಲ. ನಂಬಲ್ಲ 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 ನಂಬಲೇಬೇಕು, ನೀವಿದನ್ನ ನಂಬಲೇಬೇಕು. ಏಕೆಂದ್ರೆ ನೀವು ತಿನ್ನುವ ಊಟದಲ್ಲಿ ವಿಷವನ್ನ ಬೆರೆತಿದ್ದು ನಾನೇ ದೇವರಾಣೆಯಾಗಿಯೂ ಸತ್ಯ ಸತ್ಯ. ವಿಷವೇ ನನ್ನ ಊಟದಲ್ಲಿ ವಿಷವೇ. ಹೌದು ಮಾವ, ನೀವು ನಂಬಲೇಬೇಕು. ಯಾಕಂದ್ರೆ ನಿಮ್ಮ ತಮ್ಮ ತಂದೆಯ ಮಗಳಂತಿರುವ ನಮ್ಮಿಬ್ಬರ ಸಂಬಂಧದ ಮೇಲೆ ನೈತಿಕ ಸಂಬಂಧವನ್ನು ಮಾತಾಡಿದ್ದಾರೆ ಮಾವ, ಮಾತಾಡಿದ್ದಾರೆ. ನಿನ್ನ ನಿಜವಾಗಲು ಗರತಿಯಾಗಿದ್ದು ನಿಜವಾದ್ರೆ ನಿನ್ನ ಮಾವನಿಗೆ ವಿಷವನ್ನು ಉಳಿದು ಎಂದು ನೋಡಿ ಮಾವ, ನೋಡಿ ನನ್ನ ಮೈ ಮೇಲೆಲ್ಲ ಮಾತಂಡೆ ಬರುವ ಹಾಗೆ ಹೊಂದಿದ್ದಾರೆ ನೋಡಿ ಮಾವ. ಏ ದೇವ, ಏ ದೇವ, ಈ ನಿನ್ನ ಮಾಯೆಗೆ ನನ್ನ ಅನಂತ ಅನಂತ ನಮಸ್ಕಾರಗಳು. ಒಡಹುಟ್ಟಿನ ತಮ್ಮ ಅಪನಂಬಿಕೆಯ ನಗವನ್ನು ಒತ್ತನೆ, ಅಪನಂಬಿಕೆಯ ನಗವನ್ನು ಒತ್ತನೆ. ಮಗಳಂತಿರುವ ಈ ನನ್ನ ಸರಸ್ವತಿ ಹಾಸಿಗೆ ಹಾಸಿಗೆ ಹಂಚಿಕೊಂಡಳೆಂಬ ಮನಸ್ಸಾದರೂ ಹೇಗೆ ಬಂತು ಅವನಿಗೆ? ಮನಸ್ಸಾದರೂ ಹೇಗೆ ಬಂತು? ಅಣ್ಣ ಅಣ್ಣ ಅಣ್ಣ, ಇದೆಲ್ಲ ಸರಿಯೇನೋ ಎಂದು ಒಂದೇ ಒಂದು ಸಾರಿ ಕೇಳಿದರೆ ಸತ್ಯವೇ ನಮ್ಮನ್ನು ಹೇಳುತ್ತಿದ್ದೆ. ಈ ನನ್ನ ಸಂಸಾರವನ್ನು ಉಳಿಸಿಕೊಳ್ಳುತ್ತಿದ್ದೆ. ಯಾಕೋ ಈ ತರ ಮಾಡಿದ್ದೆ? ಆನಂದದಿಂದ ನಲಿದಾಡುತ್ತಿದ್ದ ಈ ನನ್ನ ರೈತ ಸಂಸಾರವನ್ನ ಸರ್ವನಾಶ ಮಾಡಲು ಅನುಮಾನದ ಬಗೆಯನ್ನ ಒತ್ತಿದ್ಯಾ? ಕಪಟ ನಾಟಕದ ಸೂತ್ರದಡಿಯಲ್ಲಿ ಕಪಟ ನಾಟಕದ ಸೂತ್ರದಡಿಯಲ್ಲಿ ಮಾವ, ನೀವು ತಪ್ಪು ಮಾಡ್ಬಿಟ್ರಿ. ಬೀದಿಯಲ್ಲಿ ಬಿದ್ದ ನನ್ನನ್ನ ಏತಕ್ಕಾಗಿ ಮನೆಗೆ ಕರೆದುಕೊಂಡು ಬಂದು ರಕ್ಷಣೆ ಮಾಡಿದ್ರಿ ಮಾವ. ಏತಕ್ಕಾಗಿ ಬಿದ್ದ ಬುದ್ಧಿಯನ್ನ ತಾನೇ ಎರೆದು ಎಲ್ಲರಿಗೂ ನ್ಯಾಯವನ್ನ ಕೊಡಿಸುವ ನ್ಯಾಯದಲ್ಲಿಯನ್ನ ಯಾಕೆ ಮಾಡಿದ್ರಿ ಮಾವ. ಸರಸ್ವತಿ, ಕೊಡಮ್ಮ ಆ ಊಟವನ್ನ ಕೊಡು, ತಿಂಡಿ ಕೊಡಮ್ಮ, ಕೊಡಮ್ಮ, ಕೊಡು ಕಡೆ ಕೊಡಮ್ಮ. ಹೇ ದೇವ, ಹಣೆ ಬರಹವನ್ನು ದೂರ ತಳ್ಳಿ ಬದುಕಿದವರಂತೆ ಈ ಸುದ್ದಿಯಲ್ಲಿ ಇಲ್ಲ, ಸಾಧ್ಯವೇ ಇಲ್ಲ. ಹಣೆ ಬರಹವನ್ನು ದೂರ ತಳ್ಳಿ ಬದುಕಿದವರುಂಟೆ. ಕರ್ಮಗಳ ದರ್ಬಾರಿನಲ್ಲಿ ನಾವೆಲ್ಲ ಪಾತ್ರಧಾರಿಗಳು, ನಾವೆಲ್ಲ ಪಾತ್ರಧಾರಿಗಳು. ದೈವಲೀಲೆಗಳು, ಪ್ರಾರಬ್ಧ ಕರ್ಮಗಳು, ವಿಧಿ ಬರಹಗಳು ಯಾರನ್ನು ಬಿಟ್ಟಿಲ್ಲ ಎಂದರೆ ನಾನು ನೀವು ಯಾವ ಲೆಕ್ಕ?
ಚಿಕ್ಕ ಹಿಂಸೆಯನ್ನ ನೀಡಿ ಅವರನ್ನ ಸಾಯಿಸುವ ನಿನಗೆ ಯಾವತ್ತು ನನ್ನ ಧಿಕ್ಕಾರ ಧಿಕ್ಕಾರ. ಮಾವ, ನಿಮಗೆ ವಿಷವನ್ನ ಕೊಟ್ಟು ನಾನು ತಪ್ಪು ಮಾಡ್ಬಿಟ್ಟೆ. ದಯಮಾಡಿ ನನ್ನನ್ನ ಕ್ಷಮಿಸಿಬಿಡಿ ಮಾವ, ನನ್ನನ್ನ ಕ್ಷಮಿಸಿಬಿಡಿ. ಹಾಗಂತ ನಿಮ್ಮನ್ನ ಬಿಟ್ಟು ನಾನು ಇರ್ತೀನಿ ಅನ್ಕೊಂಡಿದ್ರ? ಇಲ್ಲ ಮಾವ, ಇಲ್ಲ. ನನ್ನ ಮಾಡಿದ ದೇವರ ನೀವು ನಿಮ್ಮನ್ನ ಬಿಟ್ಟಿರಲು ಸಾಧ್ಯವಿಲ್ಲ. ನಾನು ಬರವೆ ಮಾವ, ನಾನು ಓ, ಬಂದ್ರಾ? ಬನ್ನಿ ಬನ್ನಿ, ನೀವು ಹೇಳಿದಂತೆ ಇಲ್ಲಿ ನೋಡಿ, ಇಲ್ಲಿ ನೋಡಿ, ಮಾವನಂದ ದೇವರು ಸತ್ತು ಬಿಟ್ಟಿದ್ದಾರೆ, ಸತ್ತು ಬಿಟ್ಟಿದ್ದಾರೆ. ನೀವು ತಿಳಿದುಕೊಂಡಂತೆ ಯಾವ ಅನೈತಿಕ ಸಂಬಂಧವೂ ನಮ್ಮದಿಲ್ಲ. ಈ ಅನಾಥ ಸರಸ್ವತಿಗೆ ದೇವರು ಯಾವತ್ತು ತಂದೆ, ಯಾವತ್ತು ತಂದೆ. ಅನಾಥೆಯಾದ ಈ ಸರಸ್ವತಿ ಧರ್ಮರಾಜನಿಗೆ ಯಾವತ್ತು ಮಗಳು. ಅಮ್ಮ, ನನ್ನನ್ನು ಕ್ಷಮಿಸು ಸರಸ್ವತಿ, ನನ್ನನ್ನು ಕ್ಷಮಿಸು. ದೇವರಂತ ಅಣ್ಣನನ್ನು, ಈ ಮಾಂಗಲ್ಯದ ದೇವತೆಯಾದ ಸರಸ್ವತಿಯನ್ನು, ಒರಿಯದ ವಿವೇಕಿಯನ್ನು ಕ್ಷಮಿಸಿ ಬಿಡು. ವಿಧಿಯೇ, ಏನು ತಂದೆ ಈ ನನ್ನ ರೈತನ ಸಂಸಾರಕ್ಕೆ? ನೀನು ದೇವರಾಗಿದೆಯೇನು? ಉಂಡು ಉಟ್ಟು ಬಾಳುವ ಈ ರೈತನ ಮನೆತನವನ್ನ ಕೇವಲ ಹೋರಾಟ ಎಂಬ ಒಂದು ಕಿಡಿಯಿಂದ ಸರ್ವನಾಶ ಮಾಡಿದೀಯಾ? ಅಯ್ಯೋ, ದೇವರಂತ ಅಣ್ಣನನ್ನು, ಈ ಸರಸ್ವತಿಯನ್ನು ಅರಿಯದ ಈ ಪಾಪಿ ಇರ್ಬೇಕಾ ಇರ್ಬೇಕಾ ಸಾಯ್ಬೇಕಾ? ಓದಿದ್ದೇನೆ, ವಿದ್ಯಾವಂತನೆಂಬ ಬಿರುದನ್ನು ವಿದ್ಯಾವಂತನೆಂಬ ಬಿರುದನ್ನು ಪಡೆದು ಮಾಡಿದ್ದೇನು? ಈ ರೈತ ಹೋರಾಟದಿಂದ ನನ್ನ ಸಂಸಾರವನ್ನು ಬೂದಿ ಬೆಂಕಿಯಲ್ಲಿ ಬೂದಿ ಮಾಡಿಕೊಂಡೆ. ಇಲ್ಲ, ಈ ಭೂಮಿಯ ಮೇಲೆ ನನ್ನಂತ ವ್ಯಕ್ತಿಗಳು ವಿಕೃತರು ಬದುಕಬಾರದು. ಅಯ್ಯೋ, ಆದಷ್ಟು ಬೇಗ ನಾನು ನನ್ನ ಅಣ್ಣ, ನನ್ನ ಹೆಂಡತಿಯರಿರುವ ಜಾಗಕ್ಕೆ ಹೋಗಲೇಬೇಕು. ಈ ರೈತ ಮನೆತನವನ್ನು ಮಣ್ಣು ಮಾಡಿ ನಾನು
ಇಲ್ಲ, ವಿಷದ ಅನ್ನವನ್ನು ತಿಂದು ನಾನು ಸಮಾಪ್ತಿಯಾಗಲೇಬೇಕು. Yes! ಈ ಅನ್ನ ಹೋರಾಟ ಮಾಡಿ ನನ್ನ ಕುಟುಂಬವನ್ನ ಹಾಳು ಮಾಡಿಕೊಂಡಿದ್ದಕ್ಕ ನಾನು ನಿಮ್ಮ ಹಿಂದೆಯೇ ಬರುವೆ. ಓ ಸಾವೇ, ಕೂಗಿ ಕರೆ, ಕೂಗಿ ಕರೆ ಈ ರೈತನನ್ನು, ರೈತನ ಸಂಸಾರ. ನಾನು ಹೋಗ್ತೀನಿ. ಹೋಗ ಮುಂಚೆ ನಿಮಗೆಲ್ಲ ಒಂದು ಮಾತನ್ನ ಹೇಳಿ ಹೋಗ್ತೀನಿ. ಯಾರು ಕೂಡ ಹೋರಾಟ ಚೀರಾಟ ಅಂತ ರಾಜಕಾರಣಿಗಳಿಗಿಂದ ನಿಮ್ಮ ಜೀವನನ ಹಾಳು ಮಾಡ್ಕೋಬೇಡ್ರಿ. ಈ ನಾಗರಾಜನಂತ ಮನೆತನದಲ್ಲಿ ಇದು ಆಗಬಾರದಿತ್ತು. ಆದ್ರೆ ಆ ರಾಜಕೀಯ ಕಿಡಿಗೇಡಿಗಳಿಂದ ನನ್ನ ಸಂಸಾರ ಮೂರಾಗ್ಬಿಟ್ಟು ಹೇಳಿ ಹೇಳಿ ರೈತರೇ, ನೀವಾದರೂ ಹೇಳಿ, ರೈತನಿಗೆ ಹಿತ ಯಾರು? ರೈತನಿಗೆ ಹಿತ ಯಾರು? ನನ್ನ ಹತ್ತುಗಳಂತೆ ಕಿತ್ತು ತಿನ್ನುವ ಈ ವ್ಯವಸ್ಥೆಯ ಧಿಕ್ಕಾರ ಹೇಳಿ. ರೈತರೇ, ಯಾರು ಆತ್ಮಹತ್ಯೆಯನ್ನು ಮಾಡಿಕೊಳ್ಳಬೇಡಿ. ರೈತರೇ, ನಿಮಗೆ ನೀವೇ ಹಿತ, ನಿಮಗೆ ನೀವೇ ಹಿತ. ಯಾವ ಮದತ್ತಿಗೂ ಕಿವಿಗೊಡಬೇಡಿ. ಈ ರಾಜಕಾರಣಿಗಳನ್ನು ಮೊಟ್ಟ ಮೊದಲು ನಂಬಬೇಡಿ. ನಗುತ್ತೈತೆ ದೈವಾಲಿ, ಅಳುತ್ತೈತೆ ಜೀವಾಲಿ. ವ್ಯಕ್ತಿಗಳಾಗಿ ಮಾಡಿ, ಹೆಮ್ಮೆಯ ರೈತರಾಗಿ ಮಾಡಿ. ಯಾರು ಆತ್ಮಹತ್ಯೆಗೆ ಗುರುಳೊಡ್ಡಬೇಡಿ. ವಿಷಕಾರಿ ಬೀಡಿ ಸಂಸ್ಕೃತಿಯನ್ನು ಮೊದಲೇ ಪುರಸ್ಕರಿಸಿ ನಿಮಗೆಲ್ಲ ವಿನಂತಿ ಮಾಡಿಕೊಳ್ಳುತ್ತೇನೆ. ಯಾರು ಆತ್ಮಹತ್ಯೆಯನ್ನು ಮಾಡಿಕೊಳ್ಳಬೇಡಿ. ಕುಣಿಸೋರು ಅಲ್ಲಿ ಕೊಂದವರ ಮ್ಯಾಗೆ, ಕುಣಿಯೋರು ಯಾರು ನಿಂತ್ಕೊಂಡ್ರೆ ಹಾಗೆ ನಡೆದು ಕರುಣ ಸಾಗರ, ಜಯ ಜಯ ಗುರು ಭರ ಕರುಣ ಸಾಗರ. ಪಂಚಾಕ್ಷರಿಗೆ ಜಯತು ಮಂಗಲಂ, ಪಂಚಾಕ್ಷರಿಗೆ ಜಯತು ಮಂಗಲಂ. ಜಯ ಜಯ ಗುರು ಭರ ಮಹಾಸ್ವಾಮಿಗಳಿಗೆ ಆನಗಲ್ಲ, ಮಹಾಸ್ವಾಮಿಗಳಿಗೆ ಪ್ರೇಮದ ಶಿಶುವಾಗಿ ಜಗದಲ್ಲಿ ಉದಿಸಿದೆ, ಪ್ರೇಮದ ಶಿಶುವಾಗಿ ಜಗದಲ್ಲಿ ಉದಿಸಿದೆ. ಜಯ ಜಯ ಗುರುವರ ಕರುಣ ಸಾಗರ, ಜಯ ಜಯ ಗುರುವರ, ಜಯ ಜಯ ಗುರುವರ, ಜಯ ಜಯ ಗುರುವರ ಕರುಣ ಸಾಗರ. ಶ್ರೀ ಪಂಪಾಪತಿ ಕಲಾ ನಾಟಕ ಸಂಘಕ್ಕೆ ಸಂಘಕ್ಕೆ ಒಂದೇ ಒಂದೇ ಏನೇ ಬರಲಿ, ಏನೇ ಬರಲಿ, ಈ ನಾಟಕವನ್ನ ಶಾಂತ ಚಿತ್ತದಿಂದ ವೀಕ್ಷಿಸಿದ ಸರ್ವ ಮನಸ್ಸುಗಳಿಗೆ ತುಂಬ ಹೃದಯದ ಧನ್ಯವಾದಗಳು. ಈ ಕಲಾ ಸೇವೆಯನ್ನ, ಸಂಗೀತ ಸೇವೆಯನ್ನ ಅರ್ಪಿಸಿರ್ತಕ್ಕಂಥ ಸಂಗೀತ ಬಳಗಕ್ಕೆ, ಈ ಉಸ್ತುವಾರಿಯನ್ನ ಮಾಡಿರ್ತಕ್ಕಂಥ, ಈ ನಾಟಕವನ್ನ ಯಶಸ್ವಿಯಾಗಲು ಕಾರಣಕರ್ತರಾಗಿರ್ತಕ್ಕಂಥ
ಎಲ್ಲ ಮಹನೀಯರಿಗೆ ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಅಂತ ಹೇಳ್ತಾ ನಾಟಕ ತಮಗೆಲ್ಲ ಒಂದು ಸಂದೇಶವನ್ನ ಕೊಟ್ಟಿದೆ ಅಂತ ಭಾವಿಸ್ತೀವಿ. ರಾಜಕೀಯೇತರವಾಗಿ ನಾವು ಯೋಚನೆ ಮಾಡಿ ಅದೇ ರೀತಿಯಾಗಿ ರಾಜಕೀಯೇತರವಾಗಿ ನಾವು ಯೋಚನೆ ಮಾಡಿ ಸಂಘಟಿತರಾಗಿ ರೈತರಾಗಿ ನಾವು ಒಳ್ಳೆಯ ಯಶಸ್ಸನ್ನ ಪಡಿಬೇಕು. ನಮ್ಮ ಮುಂದಿನ ಪೀಳಿಗೆಗೆ ಸದೃಢ ಪೀಳಿಗೆಯನ್ನು ನಿರ್ಮಿಸಬೇಕು. ಗೆಳೆಯರ ಬಳಗಕ್ಕೆ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಈ ಒಂದು ಜಾತ್ರೆ ಯಶಸ್ಸನ್ನ ಪಡಿಬೇಕಪ್ಪ ಅಂದ್ರೆ ವಿವಿಧ ಆಯಾಮಗಳಲ್ಲಿ ವಿವಿಧ ಸೇವೆಗಳನ್ನು ನಡೆಸಿದ್ದಾರೆ. ಅದೇ ರೀತಿಯಾಗಿ ಎಲ್ಲಾ ಸ್ನೇಹಿತ ವರ್ಗ ಕೇರ್ ಕಟ್ಟಿದ್ದಾರೆ, ಅವ್ರದ್ದು ಒಂದು ವರ್ಗ. ಹೀಗೆ ತನ್ನೋ ಮನ ಧನದಿಂದ ಪರದೆಯ ಹಿಂದೆ ಪರದೆಯ ಮುಂದೆ ಎಲ್ಲರ ಸೇವೆಯನ್ನ ಶ್ಲಾಘಿಸುತ್ತಾ ಅವ್ರಿಗೆಲ್ಲ ಶ್ರೀ ಪಂಪಾಪತಿ ಮತ್ತು ಅಂಪಾಂಬ ಆಯುರಾರೋಗ್ಯ ಸಿರಿ ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ಹೇಳಿ, ಅದೇ ರೀತಿಯಾಗಿ ಈ ಕಲಾ ಕ್ಷೇತ್ರವನ್ನ ಎಲ್ಲರೂ ಪ್ರೋತ್ಸಾಹಿಸಲಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಅದು ಅನೇಕ ಜನರು ಹೆಚ್ಚು ಕಡಿಮೆ ನಮಗಿಂತಲೂ ಜಾಸ್ತಿ ಅವ್ರು ಕೆಲಸ ಮಾಡಿದ್ದಾರೆ. ಅವ್ರು ಪ್ರತಿ ಸಾರಿ ಒಂದೇ ಹೇಳಿದ ಮಾತು, ನೀವು ಚೆನ್ನಾಗಿ ಮಾತು ಕಲಿರಿ, ನಾವು ತಗಡು ಓಡ್ತೀವಿ ಕಸನ ಹೊಡಿತೀವಿ ಅಂತ ಹೇಳಿ ಆ ನಿಟ್ಟಿನಲ್ಲಿ ಅದ್ಭುತವಾದ ಕೆಲಸವನ್ನ ಮಾಡಿ ನಮಗೆ ಈ ಒಂದು ಯಶಸ್ಸನ್ನ ಕೊಡ್ಲಿಕ್ಕೆ ಅವ್ರು ಕಾರಣೀಭೂತರಾಗಿದ್ದಾರೆ. ಆ ಪಂಪಾಪತಿ ಅವರಿಗೆ ಆಯುರಾರೋಗ್ಯವನ್ನ ಕೊಡ್ಲಿ ಅಂತ ಹೇಳ್ತಾ ನಮ್ಮ ಬಳಗದಿಂದ ಅವರಿಗೆ ಪ್ರೀತಿಯ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ. ನಿಮ್ಮ ಇಂದು ಕಲಾ ಸೇವೆ ಹೀಗೆ ಮುಂದುವರಿಯುತ್ತಾ ಇರಲಿ. ಧನ್ಯವಾದಗಳು. ನಮ್ಮ ಬೆಣ್ಣೆಳಿಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಅವರ ಒಂದು ಕಾಣಿಕೆ ಮುಂದಿನ ವರ್ಷವೂ ಸಹ ಮುಂದಿನ ಎಲ್ಲ ವರ್ಷಗಳು ಸಹ ನಮ್ಮ ಊರಿಗೆ ಇರಲಿ ಅಂತ ಹೇಳ್ತಾ ಅವರಿಗೆ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅಂಪಾಂಬ ಕಲಾನಾಟ ಸಂಘ ಈಗ 50 ವರ್ಷದಿಂದ ಹೀಗೆ ಮುನ್ನಡೆಸ್ಕೊಂತ ಬಂದಿದೆ. ಈ ಊರಿನ ಗುಡಿಕೇರಿಯವರು ಮತ್ತು ಈ ಸಂಘದವರೆಲ್ಲ ಸೇರಿ ಪ್ರತಿ ವರ್ಷ ನಮ್ಮ ಮುಂದಿನ ನಾಟಕ ರಕ್ತರಾತ್ರಿ ಅರ್ಥಾತ್ ವೀರ ಅಶ್ವತ್ಥಾಮ ದಿನ 3 ಕಳವಳಗಳಾಗಿ ಈ ಪೃಥ್ವಿ ನಿಪ್ಪಾಂಡವ ಪೃಥ್ವಿ Okay.